ಭಾಗವತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂದರಂಗಾರ್ಯ ಸ್ಥಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದಗುರೋ ವೈರಾಗ್ಯ ಭಾಗ್ಯೋದಧೋ ವೇದಾಂತಾಮೃತ ಸಾರವಂತಮನಘಾತ್ ಶ್ರೀ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಥಿತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಳಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲमुनित्रयाप्तलक्ष्मात्मरक्षणेति त्वैवागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्के केसरी वेदान्ताचार्यवर्यो मे सन्निधत्तां सदा हृदि। यो नित्यमच्युतपदाम्बुजयुग्मरुक्मं व्यामोहतस्तरितराणि तनायमेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। इतीन्द्रकृतभाष्यार्थाय व्याख्यानेन दर्शिताः वरं सुदर्शनार्यं तं वन्दे कूरकुलाधिपं येनोपनिषदां भाष्यं रामानुजमतानुगं रम्यं कृतं प्रपद्येतं रङ्गरामानुजं मुनिम् अद्भुतं यस्य विक्रान्तं वेदवीथीविशोधने अपरं निगमान्तार्यं प्रपद्ये वीरराघवम् अतसी गुच्छसच्चायमञ्चितोरस्थलं श्रिया अञ्जनाचलशृङ्गारं मञ्जुलिर्मम गाहताम्। ओम आप्यायन्तु ममाङ्गानि वाक्प्राणश्चक्षुष्पोत्रमथो बलमिन्द्रियाणि च सर्वं ब्रह्मोपनिषदं माहं ब्रह्म निराकुर्यां मा ब्रह्म निराकरोत्। अनिराकरणमस्तु अनिराकरणं मेस्तु तदात्मनि निरते य उपनिषत्सु धर्माः ते मयि सन्तु। ओम शांति शांति शांतिः। ಚಾಂದೋಗ್ಯ ಉಪನಿಷತ್ತಿನ ಸದ್ವಿದ್ಯಾ ಪ್ರಕರಣದ ಭಾಷ್ಯವನ್ನು ನೋಡ್ತಾ ಇದ್ದೀವಿ. ಇದು ವಿಸ್ತಾರವಾದ ಭಾಷ್ಯ ರಂಗರಾಮಾನುಜರದು. ಅದರಲ್ಲಿ ಮೊದಲು ಸೃಷ್ಟಿ ಮಾಡುವಾಗ ಪರಮಾತ್ಮನು ಸಂಕಲ್ಪ ಮಾಡಿ ತೇಜಸ್ಸು, ಅಪ್ಪು, ಅನ್ನ ಈ ಮೂರು ಪದಾರ್ಥಗಳನ್ನು, ಮೂರು ತತ್ವಗಳನ್ನು ಸೃಷ್ಟಿ ಮಾಡಿದ. ಇದೆಲ್ಲವೂ ಕೂಡ ಅಲ್ಲಿ ಉಪನಿಷತ್ತಿನಲ್ಲಿ ಹೇಳುವಾಗ ತೇಜಸ್ಸೇ ಸಂಕಲ್ಪ ಮಾಡಿತು, ಅಪ್ ತತ್ವವೇ ಸಂಕಲ್ಪ ಮಾಡಿತು ಅಂತ ಹೇಳಿ ಅದರ ಮುಂದಿನ ತತ್ವದ ಸೃಷ್ಟಿ ಹೇಳಿದೆ. ಇದೆಲ್ಲವೂ ಕೂಡ ತೇಜಶರೀರಕನಾದ ಪರಬ್ರಹ್ಮ ಮೊದಲಾದ ಹೇಳಿದ್ರೇನೆ ಅಲ್ಲಿ ಉಪಪನ್ನವಾಗುತ್ತೆ. ಯಾಕೆ ಅಂದರೆ ಒಬ್ಬನೇ ಇದ್ದ ಪರಮಾತ್ಮ ಅದಾದ ಮೇಲೆ ಅನೇಕನಾದ, ಅಚೇತನಕ್ಕೆ ಸಂಕಲ್ಪ ಮಾಡುವ ಶಕ್ತಿ ಇಲ್ಲ. ಆದ್ದರಿಂದ ಈ ಎಲ್ಲ ಕಾರಣಗಳಿಂದ ಇದು ಪರಮಾತ್ಮನೇ ಸಂಕಲ್ಪ ಮಾಡೋಕ್ಕೆ ಸಾಧ್ಯ. ಅಲ್ಲಿ ಇದ್ದವನು ಪರಮಾತ್ಮ ಒಬ್ಬನೇ. ಎಲ್ಲ ಬಿಕ್ಕಿದ್ದೆಲ್ಲ ಕೂಡ ಸುಪ್ತವಾದ ಸ್ಥಿತಿಯಲ್ಲಿ ಇತ್ತು. ನಾಮರೂಪ ವ್ಯಾಕರಣವಿಲ್ಲದ, ವಿಭಾಗವಿಲ್ಲದ ಸ್ಥಿತಿಯಲ್ಲಿ ಸೂಕ್ಷ್ಮವಾದ ಅವಸ್ಥೆಯಲ್ಲಿತ್ತು. ಚೇತನರೆಲ್ಲ ಸುಪ್ತರಾಗಿದ್ದರು, ಶರೀರೇಂದ್ರಿಯ ಸಂಬಂಧ ಇಲ್ಲದ ಸ್ಥಿತಿಯಲ್ಲಿ. ಅಚೇತನವು ಅವ್ಯಕ್ತವಾದ ರೂಪದಲ್ಲಿತ್ತು. ಆದ್ದರಿಂದ ಅಚೇತನದಲ್ಲಿ ಪರಿಣಾಮ ಆಗಬೇಕಾದರೆ ಈ ರೀತಿ ಪರಮಾತ್ಮನೇ ಸಂಕಲ್ಪ ಮಾಡಿ ಅದರಿಂದ ಪರಿಣಾಮವನ್ನು ಉಂಟು ಮಾಡಿದ್ದಾನೆ ಅನ್ನೋದು ಬ್ರಹ್ಮಸೂತ್ರದಲ್ಲಿಯೂ ಕೂಡ ಸ್ಥಾಪನೆ ಮಾಡಿದೆ. ಅದನ್ನು ಇಲ್ಲಿ ಹೇಳಿದೆ. ಭಾಷ್ಯದಲ್ಲಿಯೂ ಭಾಷ್ಯಕಾರರು ಇದನ್ನು ಸ್ಪಷ್ಟವಾಗಿ ಶ್ರೀಭಾಷ್ಯದಲ್ಲೆಲ್ಲ ಹೇಳಿದ್ದಾರೆ. ಇಲ್ಲಿ ಎರಡು ವಿಷಯಗಳು ಬರೋದು ಏನು ಅಂದರೆ, ಮಿಕ್ಕ ಉಪನಿಷತ್ತುಗಳಿಗೂ ಈ ಉಪನಿಷತ್ತಿನಲ್ಲಿಯೂ ತೈತಿರೀಯದಲ್ಲಿ ಸೃಷ್ಟಿ ಹೇಳುವಾಗ ಆಕಾಶ ವಾಯುವಿನ ಸೃಷ್ಟಿ ಹೇಳಿ, ಅದಾದ ಮೇಲೆ ತೇಜಸ್ಸು ಮತ್ತು ಅಪ್ಪು ಮತ್ತು ಪೃಥಿವಿ ಅಂತ 5 ತತ್ವಗಳ ಸೃಷ್ಟಿ ಹೇಳಿದೆ. ಇಲ್ಲಿ ಆಕಾಶ ವಾಯು ಹೇಳಲಿಲ್ಲ. ತೇಜಸ್ಸು, ಅಪ್ಪು ಮತ್ತು ಪೃಥ್ವಿಯ ಸ್ಥಾನದಲ್ಲಿ ಅನ್ನ ಅನ್ನುವ ಶಬ್ದವನ್ನು ಉಪಯೋಗಿಸಿದೆ ಇಲ್ಲಿ. ಆದ್ದರಿಂದ ಈ 2 ವ್ಯತ್ಯಾಸಗಳಿದೆ ಇದರಲ್ಲಿ. ಒಂದು, ಪೃಥ್ವಿ ಶಬ್ದ ಸ್ಥಾನದಲ್ಲಿ ಅನ್ನ ಶಬ್ದವನ್ನು ಉಪಯೋಗಿಸಿರೋದು. ಇನ್ನೊಂದು, ವಾಯು ಮತ್ತು ಆಕಾಶವನ್ನು ಇಲ್ಲಿ ಹೇಳದೇ ಇರುವಂಥದ್ದು. ಈ 2 ಕೂಡ ಮಿಕ್ಕ ಉಪನಿಷತ್ತುಗಳೊಡನೆ ನಾವು ಅದನ್ನು ಸರ್ವಶಾಖ ಪ್ರತ್ಯಯ ನ್ಯಾಯದಿಂದ, ಇಲ್ಲಿ ಅನುಕ್ತಂ ಅನ್ಯತೋ ಗ್ರಾಹ್ಯಂ ಅಂತ ಹೇಳಿ ಆ ನ್ಯಾಯದಿಂದ ಇಲ್ಲಿ ಉಕ್ತವಾಗದೇ ಇರೋದು ಇನ್ನೊಂದು ಕಡೆಯಿಂದ ಸ್ವೀಕಾರ ಮಾಡಬೇಕು. ಇಲ್ಲಿ ಆಕಾಶವು ವಾಯುವು ಸೃಷ್ಟಿ ಆಗಿಲ್ಲ ಅಂತ ಹೇಳಲಿಲ್ಲ, ಆಕಾಶದ ವಾಯುವ ಸೃಷ್ಟಿಯನ್ನು ಹೇಳಲಿಲ್ಲ ಅಷ್ಟೇ ಹೊರತು ಆಕಾಶವು ವಾಯುವು ಸೃಷ್ಟಿಯೇ ಆಗೋದಿಲ್ಲ ಅಂತ ಅರ್ಥವಲ್ಲ. ಅದಕ್ಕೆ ಬೇರೆಡೆಯಲ್ಲಿ ಸೃಷ್ಟಿ ಹೇಳಿರೋದ್ರಿಂದ ಅದಾದ ಮೇಲೆ
ತೇಜಸ್ಸು ಸೃಷ್ಟಿಯಾಗಿದೆ ಅನ್ನೋದನ್ನು ನಾವು ಆ ವಿಷಯವನ್ನು ಇಲ್ಲಿಗೆ ಸೇರಿಸ್ಕೊಳ್ಬೇಕು ಅನ್ನೋದು. ಮತ್ತೆ ಇದಾದ ಮೇಲೆ ತ್ರಿವೃತ್ಕರಣವು ಹೇಳಲ್ಪಡುತ್ತೆ. ಯಾಕೆ ಅಂದರೆ ಇಲ್ಲಿ ಹೇಳಿದ ಮೂರು ತತ್ವಗಳಿಗೆ ಅದರ ಮಿಶ್ರಣ ತ್ರಿವೃತ್ಕರಣ ಅಂತ ಹೆಸರು. ತ್ರಿವೃತ್ಕರಣವು ಹೇಳಿದೆ. ಇದು ಬೇರೆ ಕಡೆ ಎಲ್ಲ ಪಂಚೀಕರಣ ಅಂತ ಹೇಳಲ್ಪಟ್ಟಿದೆ. ಅಂದ ಇದು ಅದು ಕೂಡ ಎರಡನ್ನು ಸಮನ್ವಯ ಮಾಡಿ 5 ತತ್ವಗಳು ಸೃಷ್ಟಿಯಾಗಿದೆ. ವಾಯು ಆಕಾಶವು ಕೂಡ ಉತ್ಪನ್ನವಾದ ಪದಾರ್ಥಗಳೇ. ಪಂಚೀಕರಣವೇ ಅಲ್ಲಿ ಅರ್ಥ. ಇಲ್ಲಿ ಹೇಳಿಲ್ಲವೇ ಹೊರತು ಅದನ್ನು ನಾವು ಸೇರಿಸ್ಕೊಳ್ಬೇಕು ಅನ್ನೋದು. ಎರಡನೇ ವಿಷಯ, ಅನ್ನ ಅನ್ನುವ ಶಬ್ದಕ್ಕೆ ಪೃಥ್ವಿ ಅನ್ನುವುದೇ ಅರ್ಥ. ಅದೆರಡನ್ನು ಕೂಡ ಇಲ್ಲಿ ವಿಚಾರ ಮಾಡಿ ಬ್ರಹ್ಮಸೂತ್ರಗಳಲ್ಲಿಯೂ ಅದನ್ನು ಸ್ಥಾಪನೆ ಮಾಡಿದೆ. ಇನ್ನೊಂದು ಈ ಕ್ಷಣ ಮಾಡಿರೋದು ಅದು ಪರಮಾತ್ಮನ ಶರೀರಕ, ತೇಜಶರೀರಕನಾದ ಪರಮಾತ್ಮನೇ ಸಂಕಲ್ಪ ಮಾಡಿದ್ದಾನೆ. ಐಕ್ಷತಾ ಇತಿ ತೇಜಶರೀರಕಂ ಪರಂ ಬ್ರಹ್ಮೈವ ಅಭಿಧೀಯತೆ. ಶ್ರೀಭಾಷ್ಯದಲ್ಲಿ ಇದು ಹೇಳಲ್ಪಟ್ಟಿದೆ. ಆದ್ದರಿಂದ ತೇಜ ಐಕ್ಷತ ಅನ್ನುವ ಕಡೆ ತೇಜಶರೀರಕನಾದ ಪರಮಾತ್ಮ. ಆದರೆ ತೇಜೋ ಅಸೃಜತಾ ಇತಿ ವಾಕ್ಯೇಪಿ ತೇಜಶಬ್ದಸ್ಯ ಬ್ರಹ್ಮಪರತ್ವಂ ಸ್ಯಾತ್. ಅಂದರೆ ತೇಜಸ್ಸು ಸೃಷ್ಟಿಯಾಯಿತು ಅಂತ ಹೇಳುವಾಗ ತೇಜಶರೀರಕನಾದ ಬ್ರಹ್ಮ ಅಂತ ಈ ಕ್ಷಣ ಹೇಳುವ ವಾಕ್ಯದಲ್ಲಿ ತೇಜಶರೀರಕನಾದ ಬ್ರಹ್ಮ ಅಂತ ಹೇಳಿದ್ರೆ, ಸೃಷ್ಟಿಯಾಗಿರೋದ್ರಲ್ಲೂ ತೇಜಶರೀರಕನಾದ ಬ್ರಹ್ಮ ಅಂತ ಹೇಳಬೇಕಲ್ಲ. ತೇಜಸ್ಸು ತೇಜಃ ಅಸೃಜತ ಅಂತ ವಾಕ್ಯದಲ್ಲಿ ತೇಜಸ್ಸು ಬ್ರಹ್ಮಪರತ್ವವಾಗಬೇಕು ಅಂತ ಹೇಳಿದ್ರೆ, ಯಾಕೆ ಅಂದರೆ ಇಲ್ಲದೆ ಹೋದರೆ ಅದರಿಂದ ನಿಮಗೆ ಅದು ಬೇಕಾಗಿಲ್ಲ, ಇಷ್ಟವಾಗುವುದಿಲ್ಲ. ಯಾಕೆ ಅಂದರೆ ಬ್ರಹ್ಮನಃ ಸೃಜ್ಯತ್ವ ಅಭಾವಾದಿತಿ. ಸೃಜ್ಯತ್ವವಿಲ್ಲ ಬ್ರಹ್ಮನಿಗೆ. ತೇಜಸ್ಸು ಹೇಗೆ ಸೃಷ್ಟಿಯಾಯಿತು? ತೇಜಸ್ಸು ಅಂದರೆ ತೇಜಶರೀರಕನಾದ ಬ್ರಹ್ಮನ ಸೃಷ್ಟಿಯನ್ನು ಹೇಳ್ತಾ ಇದ್ದೀರಾ ಅಥವಾ ಬರೀ ತೇಜಸ್ಸನ್ನು ಹೇಳ್ತೀರಾ? ಇಲ್ಲಿ ಒಂದು ಕಡೆ ತೇಜಸ್ಸಿಗೆ ತೇಜಶರೀರಕನಾದ ಬ್ರಹ್ಮ, ಸೃಷ್ಟಿ ಹೇಳುವ ವಿಷಯದಲ್ಲಿ ಬರೀ ತೇಜಸ್ಸು, ಹೀಗೆ ಹೇಳಬೇಕಲ್ಲ. ಇದು ವಿರೋಧ ಬರುತ್ತಲ್ಲ ಅಂತ ಹೇಳಿ ಅಲ್ಲ. ಕಾರ್ಯತ್ವೇನ ತೇಜಶರೀರಕ ಬ್ರಹ್ಮಣಃ ಕಾರ್ಯತ್ವೇನ ಸೃಜ್ಯತ್ವೇ ದೋಷ ಅಭಾವಾತ್ ತೇಜಸಃ. ಅದರಿಂದ ಇಲ್ಲಿ ಏನು ಹೇಳ್ತಿದ್ದಾರೆ, ಇದಕ್ಕೆ ಪರಿಹಾರ ಏನು ಅಂದರೆ, ಪರಮಾತ್ಮನೇ ಕಾರಣವೂ ಹೌದು, ಅವನೇ ಕಾರ್ಯವೂ ಹೌದು. ಆದ್ದರಿಂದ ತೇಜಸ್ಸು ಸೃಷ್ಟಿಯಾಯಿತು ಅಂತ ಹೇಳಿದ್ರೆ ತೇಜಸ್ಸು ಅನ್ನೋದು ಅಚೇತನದಲ್ಲಿ ಪರಿಣಾಮವನ್ನು ತಿಳಿಸುತ್ತೆ ಅಷ್ಟೇ ಹೊರತು ಪರಮಾತ್ಮನ ತೇಜಶರೀರಕನಾದ ಪರಮಾತ್ಮನು ಸೃಷ್ಟಿಯಾದ ಅಂತ ಅರ್ಥವಲ್ಲ. ಪರಮಾತ್ಮನು ತನ್ನ ಶರೀರವಾದ ತೇಜಸ್ಸಿನಲ್ಲಿ ಸಂಕಲ್ಪ ಮಾಡಿ ಅದನ್ನು ಅವನು ಅಪ್ಪಿನ ದಶೆಗೆ ತೆಗೆದುಕೊಂಡು ಬಂದ. ಅದಕ್ಕೆ ಮೊದಲು ಪರಮಾತ್ಮನು ತನ್ನ ಶರೀರವಾಗಿದ್ದ ಪ್ರಕೃತಿ, ಮೂಲ ಪ್ರಕೃತಿ ಯಾವುದಿತ್ತೋ ಅದರಲ್ಲಿ ಪರಿಣಾಮ ಉಂಟು ಮಾಡಿ ಆಕಾಶವನ್ನು ವಾಯುವನ್ನು ಸೃಷ್ಟಿ ಮಾಡಿ ಅದಾದ ಮೇಲೆ ತೇಜಸ್ಸನ್ನು ಸೃಷ್ಟಿ ಮಾಡಿದ. ಆದ್ದರಿಂದ ಇದೆಲ್ಲ ತನ್ನ ಶರೀರವಾದ ಪ್ರಕೃತಿಯ ಅವಸ್ಥಾ ವಿಶೇಷಗಳು. ಶರೀರೀ ಆದ ಪರಮಾತ್ಮನಲ್ಲಿ ಯಾವ ಬದಲಾವಣೆಯೂ ಇಲ್ಲ. ಶರೀರದಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ. ಅವನೇ ಕಾರಣವು, ಅವನೇ ಕಾರ್ಯ. ಆದ್ದರಿಂದ ಸಂಕಲ್ಪ ಮಾಡುವುದು ಪರಮಾತ್ಮ, ಪರಿಣಾಮ ಆಗಿರೋದು ಅವನ ಶರೀರವಾದ ಈ ಪ್ರಕೃತಿಯಲ್ಲಿ ಅಂತ ಹೇಳಿ ಅದಕ್ಕೆ ಪರಮಾತ್ಮನೇ ಕಾರ್ಯವೂ ಹೌದು, ಅವನೇ ಕಾರಣವೂ ಹೌದು. ತೇಜಶರೀರಕ ಬ್ರಹ್ಮಣಃ ಕಾರ್ಯತ್ವೇನ, ಅವನೇ ಕಾರ್ಯ, ಅವನೇ ಕಾರಣ. ಕಾರ್ಯತ್ವೇನ ಸೃಜ್ಯತ್ವೇ ದೋಷ ಅಭಾವ. ಯಾಕೆ ಅಂದರೆ ಮೂಲಭೂತವಾದ ಸಿದ್ಧಾಂತ ಕಾರ್ಯ ಅನ್ನುವುದು ಕೇವಲ ಅವಸ್ಥಾಂತರಾಪತ್ತಿ ಅಷ್ಟೇ. ಕಾರ್ಯ ಅಂತ ಹೇಳುವಾಗ ಹೊಸ ಪದಾರ್ಥ ಉತ್ಪನ್ನವಾಗಲ್ಲ. ಸಿದ್ಧಾಂತದಲ್ಲಿ ಶ್ರುತಿಯಲ್ಲಿ ಹೇಳಿರೋದೆಲ್ಲ ಅದಕ್ಕೆ ಅನುಗುಣವಾಗಿ ಸ್ಥಾಪನೆ ಮಾಡಿರೋ ವಿಷಯ. ಕಾರ್ಯದಲ್ಲಿ ಪದಾರ್ಥ ಹೊಸದಾಗಿ ಉತ್ಪನ್ನವಾಗಲ್ಲ, ಕೇವಲ ಅವಸ್ಥೆಗಳು ಮಾತ್ರ ಉತ್ಪನ್ನವಾಗುತ್ತೆ. ಕಾರ್ಯವಾದಾಗ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಮೂಲ ಪದಾರ್ಥಗಳು ಬೇರೆ ಅವಸ್ಥೆಯಲ್ಲಿ ಇರುತ್ತೆ ಅಷ್ಟೇ ಹೊರತು ಹೊಸ ಪದಾರ್ಥ ಅದರಲ್ಲಿ ಬರೋದಿಲ್ಲ. ಪ್ರಾಡಕ್ಟಲ್ಲಿ, ಫಿನಿಶ್ ಪ್ರಾಡಕ್ಟಲ್ಲಿ ಹೊಸ ಮೆಟೀರಿಯಲ್ ಇರೋದಿಲ್ಲ. ಏನು ಸೋರ್ಸ್ ಮೆಟೀರಿಯಲ್ ಇದೆಯೋ ಅದೇ ಬದಲಾಗಿ ಪ್ರಾಡಕ್ಟ್ ಆಗಿರುತ್ತೆ. ಆದ್ದರಿಂದ ಬರೀ ಅವಸ್ಥೆಗಳು ಹೊಸದಾಗಿ ಉತ್ಪನ್ನವಾಗುತ್ತೆಯೇ ಹೊರತು ಪದಾರ್ಥವೇ ಬೇರೆ ಆಗೋದಿಲ್ಲ. ಆದ್ದರಿಂದ ಇದರಲ್ಲಿ ವಿರೋಧವಿಲ್ಲ ಅನ್ನೋದು ಅದನ್ನೆಲ್ಲ ಇಲ್ಲಿ ತಿಳಿಸ್ತಾರೆ. ಅದಕ್ಕೆ ಲೌಕಿಕವಾದ ಒಂದು ಉಪಪತ್ತಿಯನ್ನು, ತೇಜಸ್ಸು
ತೇಜಸ್ಸಿನಿಂದ ಅಪ್ಪು ಸೃಷ್ಟಿಯಾಯಿತು ಅನ್ನೋದಕ್ಕೆ ನಮಗೆ ನಮ್ಮ ದೇಹದಲ್ಲಿ ಶಾಖ ಆದಾಗ ಬೆವರು ಬರೋದು ಇದೆಲ್ಲ ಕಂಡು ಬರೋದು, ಅದರಿಂದ ನಾವು ಊಹೆ ಮಾಡಿಕೊಳ್ಬಹುದು ತೇಜಸ್ಸಿನಿಂದ ಅಪ್ಪು ಸೃಷ್ಟಿಯಾಗಿದೆ ಅನ್ನೋದು. ಅದು ಒಂದು ಉದಾಹರಣೆಯೊಂದಿಗೆ ಶ್ರುತಿ ಹೇಳುತ್ತೆ. ಮತ್ತೆ ಅದಾದ ಮೇಲೆ ಆಪಹ ಅಸೃಜಂತ, ಅಪ್ಪುತತ್ವವು ಅಪ್ಪುತತ್ವವು ಉಂಟಾಯಿತು. ತೇಜಸ್ಸು ಸಂಕಲ್ಪ ಮಾಡಿ ಅಪ್ಪುತತ್ವವನ್ನು ಸೃಷ್ಟಿ ಮಾಡಿತು. ಇಲ್ಲಿ ಅನ್ನ ಶಬ್ದ ಏನ, ತಾಪಹ ಅನ್ನಮಸೃಜಂತ, ಇಲ್ಲಿ ಅನ್ನವನ್ನು ಸೃಷ್ಟಿ ಮಾಡ್ತು ಅಂತ ಅರ್ಥ. ತಾಪಹ ಅನ್ನಮಸೃಜಂತ ಅಂತ ಇಲ್ಲಿ ವಾಕ್ಯ. ಆಪೈಕ್ಷಂತ ಬಹ್ವ್ಯ ಸ್ಯಾಮ ಪ್ರಜಾಯೇ ಮಹಿ, ಈ ಸಂಕಲ್ಪವು ಎಲ್ಲದರಲ್ಲಿಯೂ ಬರುತ್ತೆ. ಬಹುಶ್ಯಾಂ ಪ್ರಜಾಯೇಯ ಅಂತ ಹೇಳೋದು ಎಲ್ಲದರಲ್ಲೂ ಬರುತ್ತೆ. ಇಲ್ಲಿ ಅಪಶಬ್ದವು ನಿತ್ಯ ಬಹುವಚನ, ಅಪಶಬ್ದವು ನಿತ್ಯ ಬಹುವಚನ ಅಂತ ಶಬ್ದ, ಅದಕ್ಕೆ ಏಕವಚನದಲ್ಲಿ ಶಬ್ದ ಪ್ರಯೋಗವಿಲ್ಲ. ಅಪಶಬ್ದವು ಯಾವಾಗಲೂ ಬಹುವಚನದಲ್ಲಿಯೇ ಇರುವಂತಹದ್ದು ವ್ಯಾಕರಣ ಪ್ರಕಾರ. ಆದ್ದರಿಂದ ಇಲ್ಲಿ ಬಹ್ವ್ಯ ಸ್ಯಾಮ ಪ್ರಜಾಯೇ ಮಹಿ ಎಲ್ಲ ಬಹುವಚನದಲ್ಲಿಯೇ ಇರಬೇಕು ಪ್ರಯೋಗ. ಅಪಶಬ್ದ ಬಂದಾಗ ಎಲ್ಲ ಪ್ರಯೋಗಗಳು ಸಂಸ್ಕೃತದಲ್ಲಿ ವಾಕ್ಯಗಳು ಬಹುವಚನದಲ್ಲಿ ಇರುತ್ತೆ. ನಾವು ಅನೇಕವಾಗಿ ಆಗೋಣ, ಹುಟ್ಟೋಣ ಅಂತ ಸಂಕಲ್ಪ ಮಾಡ್ತು ಅಂತ ಹೇಳಿದ್ರೆ ಅಲ್ಲಿಯೂ ಅಪ್ಶರೀರಕನಾದ ಪರಮಾತ್ಮನೇ ಹೀಗೆ ಸಂಕಲ್ಪ ಮಾಡಿರು. ತಾಹ ಅನ್ನಮ ಸೃಜಂತ, ಅನ್ನವನ್ನು ಸೃಷ್ಟಿ ಮಾಡಿತು. ಇದು ಸ್ತ್ರೀಲಿಂಗ ಶಬ್ದ, ನಿತ್ಯ ಬಹುವಚನ ಸ್ತ್ರೀಲಿಂಗ ಶಬ್ದ. ತಸ್ಮಾತ್ ಯತ್ರ ಕ್ವಚನ ವರ್ಷತಿ ತದೇವ ಭೂಯಿಷ್ಠಮನ್ನಂ ಭವತಿ. ಇದೊಂದು ಉದಾಹರಣೆ ಕೊಡುವಾಗ, ಎಲ್ಲಿ ಮಳೆ ಬರುತ್ತೋ ಅಲ್ಲಿ ಅನ್ನವು ಸೃಷ್ಟಿಯಾಗುತ್ತೆ, ಅನ್ನವು ಬೆಳೆಯುತ್ತೆ. ಆದ್ದರಿಂದ ಅಭ್ಯ ಏವ ತದ್ ಅಧಿ ಅನ್ನಾದ್ಯಂ ಜಾಯತೆ, ನೀರಿನಿಂದಲೇ ಅದಾದ ಮೇಲೆ ಅದರಿಂದ ಅನ್ನ ಮೊದಲಾದದ್ದೆಲ್ಲ ಉತ್ಪನ್ನವಾಗುತ್ತೆ ಅಂತ ಹೇಳೋದು. ತೇಜಸಃ ಜಲಹೇತುತ್ವೇ ಉಪಪತ್ತಿಂ ಯತ್ರ ಕ್ವಚನ ದೇಶ ಕಾಲೇ ಅದಾದ್ಮೇಲೆ ಅನ್ನಕ್ಕೆ ಹೇಳ್ತಾರೆ. ಇದನ್ನ ಪೃಥ್ವೀ ಉಚ್ಯತೆ, ಅನ್ನ ಶಬ್ದದಿಂದ ಪೃಥ್ವಿ ಹೇಳಲ್ಪಡುತ್ತೆ. ಅನ್ನ ಶಬ್ದದಿಂದ ಪೃಥ್ವಿ ಹೇಳುತ್ತೆ ಅನ್ನೋದನ್ನ ಬಾದರಾಯಣರು ಕೂಡ ಒಂದು ಸೂತ್ರದಲ್ಲಿ ಹೇಳ್ತಾರೆ. ಪೃಥ್ವಿ ಅಂತಾನೆ ಸೂತ್ರ, ಪೃಥ್ವಿ ಅಷ್ಟೇ ಅವ್ರು ಹೇಳಿದ್ದು ಸೂತ್ರ, ಅದರಲ್ಲಿ ಈ ವಿಷಯವು ಹೇಳಲ್ಪಟ್ಟಿದೆ. ಅವ್ರು ಹೇಳುವಾಗ ವಿಯದು ನವಿಯತ್ ಅಶ್ರುತೇಹೇ ಅಂತ ಆರಂಭುತ್ತೆ, ಅದು ವಿಯದಧಿಕರಣ ಅಂತ ಹೇಳಿಬಿಟ್ಟು ವಿಯತ್ಪಾದದಲ್ಲಿ ಮೊದಲು ಪರಮಾತ್ಮನ ಜಗತ್ ಸೃಷ್ಟಿಯನ್ನೆಲ್ಲ ಹೇಳಿ, ಅವನೇ ಎಲ್ಲಕ್ಕೂ ಜಗತ್ ಕಾರಣ ಅಂತ ಹೇಳಿ, ಈ ಪ್ರಪಂಚದ ಒಳಗಡೆ ಇರುವ ಪದಾರ್ಥಗಳು ಏನಿದೆಯೋ ಅದು ಕೂಡ ಪರಮಾತ್ಮನಿಂದಲೇ ಸೃಷ್ಟವಾಗಿದ್ದು ಅಂತ ಹೇಳುವಾಗ, ಈ ಪ್ರಪಂಚದ ಬ್ರಹ್ಮಾಂಡದ ಒಳಗಡೆ ಇರುವಂತಹ ಪ್ರಧಾನವಾದ ಪದಾರ್ಥಗಳು ಯಾವುದು ಅಂದರೆ ಪಂಚಭೂತಗಳು, ಮತ್ತೆ 11 ಇಂದ್ರಿಯಗಳು, ಪ್ರಾಣ ಪ್ರಾಣ ಇದೆಲ್ಲವೂ ಕೂಡ ಒಳಗಡೆ ಇರೋದು, ಮತ್ತೆ ಜೀವಾತ್ಮ. ಇದಿಷ್ಟು ತತ್ವಗಳು ಇಲ್ಲಿ ಒಳಗಡೆ ಇರುವಂತಹದ್ದು. ಪಂಚಭೂತಗಳು, ಇಂದ್ರಿಯಗಳು, ಪ್ರಾಣ, ಜೀವಾತ್ಮ, ಇದೆಲ್ಲ ಯುನೀಕ್ ಆಬ್ಜೆಕ್ಟ್ಸ್ ಒಳಗಡೆ ಇರುವಂತಹದ್ದು. ಇದೆಲ್ಲವೂ ಇಲ್ಲಿ ಯತ್ ಕೃಷ್ಣಂ ತದನ್ನಸ್ಯ, ಇಲ್ಲಿ ಯತ್ ಕೃಷ್ಣಂ ಅಂದ್ರೆ ಯಾವ್ದಕ್ಕೆ ರೆಫರ್ ಆಗುತ್ತೆ? ಕೃಷ್ಣಂ ಯಾವ್ದು ಕಪ್ಪು ಇದೆಯೋ ಅದು ಅಂತ ಅರ್ಥ. ಅದು ಅನ್ನಕ್ಕ, ಅದು ಅನ್ನವನ್ನು ತಿಳಿಸುತ್ತೆ, ಅದು ಅನ್ನದ ರೂಪ ಅಂತ ಹೇಳಲ್ಪಟ್ಟಿದೆ. ಅದಕ್ಕೆ ಯಾಕೆ ಅಂತ ಹೇಳಿದ್ರೆ ಇದು ವಿವರಿಸ್ತಾರೆ ಇಲ್ಲಿ. ರೂತ್ರಿಜಿ ಪೃಥ್ವಿ ಅಂತ ಹೇಳಿದ್ಯಲ್ಲ, ಪೃಥ್ವಿ ಅಂತ ಹೇಳೋದು ಪೃಥ್ವಿಯ ರೂಪ ಕೃಷ್ಣ ಅಂತ ಹೇಳಲ್ಪಟ್ಟಿದೆ. ಶುಕ್ಲ ಮತ್ತೆ ಬಿಳಿ, ಕೆಂಪು ಮತ್ತೆ ಕಪ್ಪು, ಇದು 3 ಸತ್ವರಜಸ್ತಮಸ್ಸಿನ ರೂಪ ವರ್ಣಗಳು. ಸರಿ. ಆದ್ರಿಂದ ಆ ಒಂದು ಇದಿದೆ. ಅದು ಅಜಾಮೇಕಾಂ ಲೋಹಿತ ಶುಕ್ಲ ಕೃಷ್ಣಾಂ ಬಹ್ವೀಂ ಪ್ರಜಾಂ ಆ ವಾಕ್ಯದಲ್ಲಿ ಲೋಹಿತ ಶುಕ್ಲ ಕೃಷ್ಣಾಂ ಅಂತ ಹೇಳಿ, ಕೆಂಪು, ಬಿಳಿ ಮತ್ತೆ ಕಪ್ಪು, ಇದು ರಜಸ್ಸು, ಸತ್ವ ಮತ್ತೆ ತಮಸ್ಸನ್ನ ತಿಳಿಸುವಂತಹದ್ದು. ಅದರ ರೂಪ ಅದು ಪೃಥ್ವಿ. ಅದರಲ್ಲಿ ಹೇಳುವಾಗ ಕಪ್ಪು ರೂಪ ಹೇಳಿರೋದು ಕೂಡ ಅದು ಪೃಥ್ವಿಗೆ ಕೂಡ ಹೇಳಲ್ಪಟ್ಟಿದೆ, ತೇಜೋಬನ್ನಕ್ಕೂ ಹೇಳಲ್ಪಟ್ಟಿದೆ. ಕೆಂಪು, ಬಿಳಿ ಮತ್ತು ಇದು ಹೇಳಿರೋದು ಕೂಡ. ಅಪ್ಪು ಶ್ವೇತವರ್ಣ, ತೇಜಸ್ಸು ಅನ್ನೋದು ಲೋಹಿತ ವರ್ಣ, ಮತ್ತೆ ಪೃಥ್ವಿ ಅನ್ನೋದು ಕೃಷ್ಣವರ್ಣ. ಅದೇ ಅದು ಅನ್ನಸ್ಯ ಅಂತ ಹೇಳಿದೆ ರೂಪವು ಅದಕ್ಕೆ. ಆದ್ರಿಂದ ಇಲ್ಲಿ ಅದನ್ನ ಒಂದು ಸೂತ್ರದಲ್ಲಿ ಬಾದರಾಯಣ ಸ್ಥಾಪನೆ ಮಾಡ್ತಾರೆ. ಅಧಿಕಾರ ರೂಪ ಶಬ್ದಾಂತರೇಭ್ಯ ಅಂತ ಹೇಳಿ, ಅಧಿಕಾರ ರೂಪ ಶಬ್ದಾಂತರೇಭ್ಯ, ಇದು 3 ಹೇತುಗಳನ್ನು ಹೇಳಿ
3 ಹೇತುಗಳಿಂದ ಸ್ಥಾಪನೆ ಮಾಡಿದ್ರು. ಏನು ಇದು ಅನ್ನ ಅಂತ ಹೇಳಿರೋದಕ್ಕೆ ಪೃಥ್ವಿ ಅಂತ ಹೇಗೆ ಅರ್ಥ ಮಾಡೋಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಅದಕ್ಕೆ 3 ಕಾರಣಗಳನ್ನು ಹೇಳ್ತಾರೆ. ಇದು 3 ಹೇತುಗಳು. ಅಧಿಕಾರ ಅನ್ನೋದು ಒಂದು ಹೇತು, ರೂಪ 2, ಶಬ್ದಾಂತರ ಅನ್ನೋದು 3ನೇದು. ಅಧಿಕಾರ ಅಂತ ಹೇಳಿದ್ರೆ ಯಾವ ಅಧಿಕಾರ ಇದು ಅಂದರೆ ಮಹಾಭೂತಾಧಿಕಾರ. ಇಲ್ಲೆಲ್ಲ ಮಹಾಭೂತಗಳ ಸೃಷ್ಟಿ ಹೇಳ್ತಾ ಇರೋದು, ಪಂಚಮಹಾಭೂತಗಳ ಸೃಷ್ಟಿ. ಆದ್ದರಿಂದ ಇದು ಮಹಾಭೂತ ಸೃಷ್ಟಿಯ ಅಧಿಕಾರ. 2ನೇದು, ಆದ್ದರಿಂದ ಇಲ್ಲಿ ಬರುವ ಅನ್ನ ಶಬ್ದಕ್ಕೆ ಮಹಾಭೂತದ ಪರವಾಗಿ ಅರ್ಥ ಮಾಡಬೇಕು, ಬೇರೆ ಅರ್ಥ ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಒಂದು ಕಾರಣ. 2ನೇದು ರೂಪ. ರೂಪವು ಹೇಳಿದೆ ಕೃಷ್ಣಂತದ ಅನ್ನಸ್ಯ ಅಂತ ಹೇಳಿ, ಪೃಥಿವಿಯ ರೂಪವು ಅನ್ನಕ್ಕೆ ಹೇಳಲ್ಪಟ್ಟಿದೆ. ಆದ್ದರಿಂದ ಅನ್ನ ಶಬ್ದವು ಪೃಥಿವಿ ಅನ್ನೋದನ್ನು ತಿಳ್ಕೋಬಹುದು. ಶಬ್ದಾಂತರೇಭ್ಯ, ಬೇರೆ ಪ್ರಮಾಣವೂ ಇದೆ. ಇನ್ನೊಂದು ಬೇರೆ ವಾಕ್ಯಗಳು, ಶ್ರುತಿಯ ಉಪನಿಷತ್ತಿನ ಬೇರೆ ವಾಕ್ಯಗಳು ಇದನ್ನು ತಿಳಿಸುತ್ತೆ. ಹೇಗೆ ಅಂದರೆ ತೈತಿರಿಯಕದಲ್ಲಿ ಅಭ್ಯ ಪೃಥಿವೀ ಅನ್ನೋದು ಶಬ್ದಾಂತರ, ಇದು ಪ್ರಮಾಣ. ಅಪ್ಪಿನಿಂದ ಪೃಥಿವಿ ಸೃಷ್ಟಿಯಾಯಿತು ಅಂತ ತೈತಿರಿಯ ಉಪನಿಷತ್ ತಿಳಿಸುತ್ತೆ. ಮತ್ತೆ ಪೃಥಿವಿಯ ವರ್ಣವಾದ ಕಪ್ಪು ಅನ್ನಕ್ಕೆ ಹೇಳಲ್ಪಟ್ಟಿದೆ. 3ನೇದು, ಈ ಅನ್ನ ಶಬ್ದವು ಮಹಾಭೂತಗಳ ಸೃಷ್ಟಿ ಹೇಳುವ ಪ್ರಕರಣದಲ್ಲಿ ಹೇಳಲ್ಪಟ್ಟಿದೆ. ಈ 3 ಕಾರಣಗಳಿಂದ ಅನ್ನ ಅನ್ನುವ ಶಬ್ದ ಪೃಥಿವಿಯನ್ನು ತಿಳಿಸುತ್ತೆ. ಬಾದರಾಯಣರು ಸ್ಥಾಪನೆ ಮಾಡಿರೋ ವಿಷಯ ಇದು, ಅಧಿಕಾರ ರೂಪ ಶಬ್ದಾಂತರೇಭ್ಯ ಅನ್ನೋ ಸೂತ್ರದಲ್ಲಿ. ಅದರಿಂದ ಇದರಿಂದ ಅದು ತಿಳಿಯೋದೇನು ಅಂದರೆ ಇಲ್ಲಿ ತೇಜಸ್ಸು, ಅಪ್ಪು, ಅನ್ನ ಅಂತ ಹೇಳೋದು ತೇಜೋಬನ್ನ, 3 ಸೇರಿಸಿದ್ರೆ ತೇಜೋಬನ್ನ ಆಗುತ್ತೆ. ಇದು ತೇಜಸ್ಸು, ಅಪ್ಪು ಮತ್ತು ಪೃಥಿವಿಯ ಸೃಷ್ಟಿಯನ್ನು ಹೇಳಿದೆ ಅನ್ನೋದು ಅರ್ಥ ಇಲ್ಲಿ. ಏತಚ್ಚ ಸೂತ್ರಂ ಅನ್ಯತ್ರ ವ್ಯಾಕೃತಂ, ಇದು ಬೇರೆ ಕಡೆ ಅದು ಅರ್ಥ ಮಾಡಲ್ಪಟ್ಟಿದೆ ಅಂತ ಹೇಳಿದ್ರು. ಇಲ್ಲಿ ಅಪಾಂ ಅನ್ನ ಹೇತುತ್ವೇ ಯುಕ್ತಿಮಾಹ, ಅಪ್ಪಿನಿಂದ ಅನ್ನ ಸೃಷ್ಟಿಯಾಗುತ್ತೆ ಅನ್ನೋ ಕಾರಣವನ್ನು ಹೇಳ್ತಾರೆ ಇಲ್ಲಿ. ಅದು ಮಳೆ ಬಂದಾಗ ಅನ್ನವೆಲ್ಲ ಬೆಳೆಯುತ್ತೆ ಅನ್ನೋ ಕಾರಣದಿಂದ. ಆದ್ದರಿಂದ ಪೃಥ್ವಿ ಏಕದೇಶಭೂತ ವ್ರೀಹೀಯವಾದಿ ಲಕ್ಷಣಸ್ಯ ಅನ್ನಸ್ಯ ವೃಷ್ಟಿ ಭವತ್ವ ಪ್ರಭವತ್ವ ದರ್ಶನಾದೇವ ಹೇತೋ ಅನ್ನಾದ್ಯಂ ಅನ್ನ ಪ್ರಭೃತಿ ಪೃಥ್ವೀತ್ವ ಅವಚ್ಛಿನ್ನಮಪಿ ಅಭ್ಯ ಏವ ಅಧಿಜಾಯತೆ ಇತ್ಯರ್ಥಃ. ಪೃಥ್ವಿ ಸಂಬಂಧಿಸಿದ್ದ ಎಲ್ಲವೂ ಕೂಡ ಮಿಕ್ಕಿದ ಪದಾರ್ಥಗಳು, ಅನ್ನ, ವ್ರೀಹಿ, ಯವ ಮೊದಲಾದದ್ದೆಲ್ಲ ಪೃಥ್ವಿಯ ಒಂದು ಏಕದೇಶ. ಇಲ್ಲಿ ಉದಾಹರಣೆಯನ್ನು ಕೊಡುವಾಗ ಉಪನಿಷತ್ತಿನಲ್ಲಿ ಮಳೆ ಬಂದಾಗ ಅನ್ನವು ಬೆಳೆಯುತ್ತೆ, ಆದ್ದರಿಂದ ಅಪ್ಪಿನಿಂದ ಅನ್ನ ಸೃಷ್ಟಿಯಾಗಿರೋದು ಉಪಪನ್ನವಾಗುತ್ತೆ ಅನ್ನೋದು ಶ್ರುತಿ ಹೇಳಿತು. ಹಾಗಾದರೆ ಅನ್ನ ಬೆಳೆಯುತ್ತೆ ಅಂತ ಹೇಳಿದ್ರೆ ಮಳೆಯಿಂದ, ಪೃಥ್ವಿಯಲ್ಲಿ ಅನ್ನ ಒಂದೇ ಅಲ್ವ ಇರೋದು ಪದಾರ್ಥ, ಬೇರೆ ಎಷ್ಟೋ ಪದಾರ್ಥಗಳಿದೆಯಲ್ಲ, ಅನ್ನದಿಂದ ಪೃಥ್ವಿ ಅಂತ ಹೇಳೋದಕ್ಕೆ ಹೇಗೆ ಸಾಧ್ಯ ಅಂದರೆ ಇದು ಒಂದು ಪೃಥ್ವಿಯ ಏಕದೇಶ. ಪೃಥ್ವಿಯ ಒಂದು ಭಾಗವಾದ ವ್ರೀಹಿ ಯವಾದಿ ಲಕ್ಷಣಸ್ಯ ಅನ್ನಸ್ಯ ವೃಷ್ಟಿ ಪ್ರಭವತ್ವ ದರ್ಶನಾತ್, ಮಳೆಯಿಂದ ಬೆಳೆಯುತ್ತೆ ಅನ್ನುವ ಒಂದು ಉದಾಹರಣೆಯ ಮೂಲಕ ಅನ್ನಾದ್ಯಂ ಅಂದರೆ ಅನ್ನ ಪ್ರಭೃತಿ, ಅನ್ನವೇ ಮೊದಲಾದದ್ದೆಲ್ಲ ಪೃಥ್ವೀತ್ವ ಅವಚ್ಛಿನ್ನಂ ಅಂದರೆ ಪೃಥ್ವೀತ್ವ ಜಾತಿಯನ್ನು ಉಳ್ಳ ಎಲ್ಲ ಪದಾರ್ಥಗಳು ಅಂತ ಅರ್ಥ. ಎಲ್ಲವೂ ಕೂಡ ಅಪ್ಪಿನಿಂದ ಉಂಟಾಗುತ್ತೆ ಅಂತ ಹೇಳಿದ್ರೆ ಈ ಅನ್ನ ಅನ್ನೋದು ಪೃಥ್ವಿ ಅನ್ನೋದೇ ಅರ್ಥ. ಅಲ್ಲಿ ಪೃಥ್ವಿ ಪದಾರ್ಥವೇ, ಅಲ್ಲಿ ತತ್ವವೇ, ಅನ್ನದ ಪರಿಣಾಮ ಅಪ್ಪಿನ ಪರಿಣಾಮ ಪೃಥ್ವಿ ತತ್ವ. ಆದ್ದರಿಂದ ಈ ಪೃಥ್ವಿ ತತ್ವವು ಹೀಗೆ ಸೃಷ್ಟಿಯಾಗಿದೆ. ಮೂಲ ಪ್ರಕೃತಿಯೇ ಪರಿಣಾಮವಾಗಿ ಆಕಾಶವಾಗುತ್ತೆ, ಅದು ಪರಿಣಾಮವಾಗಿ ವಾಯು, ತೇಜಸ್ಸು, ಅಪ್ಪು ಮತ್ತು ಪೃಥ್ವಿ ಹೀಗೆ ಆಶ್ಚರ್ಯವಾದ ರೂಪಗಳನ್ನು ಹೊಂದುತ್ತೆ. ಅದು ಅಚೇತನದ ಅವ್ಯಕ್ತದ ಪ್ರಕೃತಿಯ ಒಂದು ಆಶ್ಚರ್ಯವಾದ ಶಕ್ತಿ, ಅದರಲ್ಲಿ ವಿಚಿತ್ರವಾಗಿ ಪರಿಣಾಮ ಹೊಂದುತ್ತೆ. ಅದು ವಿವಿಧವಾದ ರೂಪಗಳಿಂದ ತೆಗೆದುಕೊಂಡು ಪರಿಣಾಮ ಹೊಂದುವ ಶಕ್ತಿ ಇದೆ ಆ ಪೃಥ್ವಿಗೆ, ಆ ಪ್ರಕೃತಿಗೆ. ಆದ್ದರಿಂದ ಅದನ್ನು ಇಲ್ಲಿ ಉಪಪನ್ನವಾಗಿದೆ ಅಂದರು. ಏತತ್ ಖಂಡಾರ್ಪಿತ ವಾಕ್ಯ ವಿಷಯಮಧಿಕರಣಂ ಲಿಖ್ಯತೆ ವಿಯದಧಿಕರಣಂ. ಈಗ ವಿಯದಧಿಕರಣದಲ್ಲಿ 231 ಇದು ಬ್ರಹ್ಮಸೂತ್ರದಲ್ಲಿ ವಿಯತ್ ಅಂತ ಹೇಳುವಾಗ ನವಿಯದ ಶ್ರುತೇ ಅಂತ ಸೂತ್ರ. ವಿಯತ್ತು ಉತ್ಪನ್ನವಾಗೋದಿಲ್ಲ, ಯಾಕೆಂದರೆ ಶ್ರುತಿಯಲ್ಲಿ ಉತ್ಪತ್ತಿ ಹೇಳಿಲ್ಲ ಅಂತ ಪೂರ್ವ ಪಕ್ಷ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಆಕಾಶದ ಸೃಷ್ಟಿ ಹೇಳಿಲ್ಲ ಅನ್ನೋದು, ಅದನ್ನು ಇಲ್ಲಿ ವಿಚಾರ ಮಾಡ್ತಾರೆ. ಈಗ ಈ ಛಾಂದೋಗ್ಯದಲ್ಲಿ ರಂಗರಾಮಾನುಜ ಭಾಷ್ಯದಲ್ಲಿ ಯಾವ ಒಂದು ಪ್ರಕರಣಗಳಲ್ಲಿ ಯಾವ ಬ್ರಹ್ಮಸೂತ್ರಗಳು ಅದಕ್ಕೆ ಅನ್ವಯಿಸಿರುವ ಬ್ರಹ್ಮಸೂತ್ರಗಳಲ್ಲಿ ಸ್ಥಾಪನೆ ಮಾಡಲ್ಪಟ್ಟಿದೆಯೋ ಅರ್ಥಗಳು, ಅದನ್ನೆಲ್ಲ ಅಲ್ಲಲ್ಲಿಯೇ ವಿಚಾರ ಮಾಡ್ತಾರೆ. ಆದ್ದರಿಂದ ಇಲ್ಲಿ
ತೇಜಸ್ಸು ಅಪ್ಪು ಅನ್ನದ ಸೃಷ್ಟಿ ಹೇಳಲ್ಪಟ್ಟಿತು. ಈ ತೇಜಸ್ಸು ಅಪ್ಪು ಅನ್ನಗಳ ಸೃಷ್ಟಿಗೆ ಸಂಬಂಧಿಸಿದಂತೆ ಬ್ರಹ್ಮಸೂತ್ರದಲ್ಲಿ ಯಾವ ಅಧಿಕರಣಗಳು ಇದಕ್ಕೆ ವಿಷಯವಾಗಿ ಅಲ್ಲಿ ವಿಚಾರ ಮಾಡಲ್ಪಟ್ಟಿದೆ, ಸಿದ್ಧಾಂತವು ಹೇಗೆ ಸ್ಥಾಪನೆ ಮಾಡಿದ್ದಾರೆ ಬಾದರಾಯಣ, ಅದನ್ನು ಈಗ ಸ್ವಲ್ಪ ಸಂಗ್ರಹವಾಗಿ ಹೇಳ್ತಾರೆ. ಮೊದಲು 2ನೇ ಅಧ್ಯಾಯ ಬ್ರಹ್ಮಸೂತ್ರದಲ್ಲಿ ಬರುವಂತಹ ವಿಷಯ ವಿಯತ್ಪಾದ ಅಂತ ಅದಕ್ಕೆ ಹೆಸರು. 3ನೇ ಪಾದ ವಿಯತ್ಪಾದ ಅಂತ ಹೆಸರು. ಅಲ್ಲಿ ಹೇಳ್ತಾರೆ ಛಾಂದೋಗ್ಯದಲ್ಲಿ ಇದುವೇ ಅದಕ್ಕೆ ವಿಷಯವಾಕ್ಯ. ತತ್ ತೇಜೋ ಸೃಜ್ಯತ ಇತಿ ತೇಜಸಃ ಏವ ಪ್ರಥಮತಃ ಸೃಷ್ಟಿಯ ವಿಧಾನಾತ್. ತೇಜಸ್ಸಿನ ಸೃಷ್ಟಿಯ ಮೊದಲು ಹೇಳಿದೆ ಇಲ್ಲಿ ಛಾಂದೋಗ್ಯದಲ್ಲಿ. ಆದ್ದರಿಂದ ಆಕಾಶ ಉತ್ಪತ್ತೇ ಅಶ್ರುತೇ, ಆಕಾಶದ ಉತ್ಪತ್ತಿ ಹೇಳಿಲ್ಲ ಶ್ರುತಿಯಲ್ಲಿ. ಇಲ್ಲಿ ಆಕಾಶ ನ ಉತ್ಪದ್ಯತೆ ಅಂತ ಹೇಳಿ ಸೂತ್ರವನ್ನು ನ ವಿಯತ್ ಅಶ್ರುತೇ ನ ವಿಯತ್ ಉತ್ಪದ್ಯತೆ. ಯಾಕೆ ಅಂದರೆ ಅಶ್ರುತೇ ಹೇತು, ಶ್ರುತಿಯಲ್ಲಿ ಹೇಳಲಿಲ್ಲ ಉತ್ಪತ್ತಿ, ಛಾಂದೋಗ್ಯದಲ್ಲಿ ಹೇಳಿದೆ ತೋರಿಸಿ ಅಂತ ಹೇಳ್ತಾರೆ ಪೂರ್ವಪಕ್ಷ. ಇದು ಪೂರ್ವಪಕ್ಷ. ಪೂರ್ವಪಕ್ಷೆ ಪ್ರಾಪ್ತೆ ಸಿದ್ಧಾಂತವನ್ನು ಸುಲಭವಾಗಿ ಹೇಳ್ಬಿಡ್ತಾರೆ. ಅಸ್ತಿತು ಅಂತ ಸೂತ್ರ ಹೇಳಿದ್ರು ಬಾದರಾಯಣರು. ತು ಶಬ್ದ ವ್ಯಾವೃತ್ತಿ ಮಾಡುತ್ತೆ, ಹಿಂದಿನ ಪಕ್ಷವನ್ನ ರಿವರ್ಸ್ ಮಾಡುತ್ತೆ, ವ್ಯಾವೃತ್ತಿ ಮಾಡುತ್ತೆ, ತಳ್ಳಿ ಹಾಕುತ್ತೆ. ನ ವಿಯತ್ ಉತ್ಪದ್ಯತೆ ಅಂದರೆ ಅಸ್ತಿತು ಉತ್ಪತ್ತಿ ಅಸ್ತಿತು ಉತ್ಪದ್ಯತೆ ಆಕಾಶ ಉತ್ಪದ್ಯತೆ ಅಂತ ಅರ್ಥ. ಉತ್ಪತ್ತಿಯಾಗಿ ಆಗುತ್ತೆ ಅಂತ ಹೇಳಿದ್ರು. ಆಕಾಶಸ್ಯ ಉತ್ಪತ್ತಿ ಅಸ್ತಿಯೇವ. ಯಾಕೆ ಅಂದರೆ ತೈತಿರೀಕದಲ್ಲಿ ಆತ್ಮನ ಆಕಾಶ ಸಂಭೂತ ಇತಿ ಉತ್ಪತ್ತೇ ಶ್ರವಣಾತ್. ಶ್ರುತಿಯಲ್ಲಿ ವಿರೋಧವಿಲ್ಲ. ಇಲ್ಲಿ ಆಕಾಶದ ಉತ್ಪತ್ತಿ ಹೇಳಿಲ್ಲದೆ ಹೋದರೆ ಅಲ್ಲಿ ಹೇಳಿರೋದ್ರಿಂದ ಅದನ್ನು ಇಲ್ಲಿಗೆ ಸೇರಿಸ್ಕೊಳ್ಬೇಕು. ಆದ್ದರಿಂದ ಇದರಲ್ಲಿ ವಿರೋಧವಿಲ್ಲ. ಆಕಾಶದ ಉತ್ಪತ್ತಿಯನ್ನು ನಿಷೇಧ ಮಾಡಿಲ್ಲ, ಉತ್ಪತ್ತಿ ಹೇಳಿಲ್ಲವೇ ಹೊರತು ನಿಷೇಧ ಮಾಡಿಲ್ಲ. ಉತ್ಪತ್ತಿ ಬೇರೆ ಕಡೆ ಹೇಳಿದೆ, ಆದ್ದರಿಂದ ಉತ್ಪನ್ನವಾಗುತ್ತೆ ಎಂದು ತಿಳಿದು ಬರುತ್ತೆ. ಮತ್ತೆ ಅದಕ್ಕೆ ಮೇಲೆ ಮತ್ತೆ ಒಂದು ಆಕ್ಷೇಪ ಬರುತ್ತೆ. ಆಕಾಶವು ನಿತ್ಯ ಅಂತ ಹೇಳುವ ಒಂದು ವಾಕ್ಯವಿದೆ ಬೃಹದಾರಣ್ಯಕದಲ್ಲಿ. ಪುನಶ್ಚೋದಯತಿ ಗೌಣಿ ಅಸಂಭವಾತಿ ಶಬ್ದಾಚ, ಗೌಣಿ ಅಸಂಭವಾತ್ ಶಬ್ದಾಚ ಅಂತ ಹೇಳಿದ್ರು. ಆತ್ಮನ ಆಕಾಶ ಸಂಭೂತ ಅಂತ ಹೇಳುವ ಶ್ರುತಿ ಗೌಣ ಅರ್ಥದಲ್ಲಿ ತಗೊಳ್ಬೇಕು ನೀವು, ಸೆಕೆಂಡ್ರಿ ಸೆನ್ಸ್ ಅಂತ ಹೇಳಿದ್ರು ಪೂರ್ವಪಕ್ಷ. ಯಾಕೆಂದ್ರೆ 2 ಹೇತುಗಳನ್ನು ಸೂತ್ರದಲ್ಲಿ ಹಾಕ್ತಾರೆ. ಇದು ಬಾದರಾಯಣರೇ ಪೂರ್ವಪಕ್ಷ ಹಾಕೋದು. ಅಸಂಭವಾತ್ ಅನ್ನೋದು ಒಂದು, ಶಬ್ದಾತ್ ಅನ್ನೋದು 2ನೇದು. ಆತ್ಮನ ಆಕಾಶ ಸಂಭೂತ ಇತಿ ಉತ್ಪತ್ತಿ ಶ್ರುತಿ ಗೌಣಿ. ಪೂರ್ವಪಕ್ಷಿ ಹೇಳ್ತಾನೆ 2 ಕಡೆ ಇಲ್ಲಿ ಉತ್ಪತ್ತಿ ಹೇಳಿಲ್ಲ, ಅಲ್ಲಿ ಉತ್ಪತ್ತಿ ಹೇಳಿದೆ. ಉತ್ಪತ್ತಿ ಹೇಳಿರೋದನ್ನ ಗೌಣಾರ್ಥದಲ್ಲಿ ತಗೊಳ್ಳಿ, ಮುಖ್ಯ ಅರ್ಥದಲ್ಲಿ ತಗೋಬೇಡಿ ಅಂತ ಅರ್ಥ. ಯಾಕೆ ಅಂದರೆ ಆಕಾಶ ಉತ್ಪತ್ತವಾಗೋದು ಸಂಭವವೇ ಇಲ್ಲ. ಪೂರ್ವಪಕ್ಷದಲ್ಲಿ ಹೇಳೋದು ನಿರವಯವ ಆಕಾಶೋತ್ಪತ್ತೇ ಛಾಂದೋಗ್ಯೇ ಚ ಅಶ್ರುತಾಯ ಪ್ರತಿಪಾದನ ಅಸಂಭವಾತ್. ಆಕಾಶ ನಿರವಯವಿ ಆಗೋದಕ್ಕೆ ಸೃಷ್ಟಿ ಆಗಕ್ಕೆ ಸಾಧ್ಯವಿಲ್ಲ. ಅವಯವಗಳು ಮಾತ್ರವೇ ಸೃಷ್ಟಿಯಾಗಬಹುದು, ಸಾವಯವವಾದದ್ದು ಮಾತ್ರವೇ ಸೃಷ್ಟಿಯಾಗುತ್ತೆ. ನೈಯಾಯಿಕರು ಹೇಳೋ ವಿಷಯ ಇದು. ಅವಯವಗಳಿಂದ ಉಂಟಾಗೋದು ಅವಯವಿ, ಅದರಲ್ಲಿ ಅವಯವಗಳಿರುತ್ತೆ ಅಂದರೆ ಪಾರ್ಟ್ಸ್ ಇರುತ್ತೆ ಅಂತ ಅರ್ಥ. ಅಂದರೆ ಮೆನಿ ಪಾರ್ಟ್ಸ್ ವಿಲ್ ಜಾಯಿನ್ ಟು ಮೇಕ್ ಎ ಪ್ರಾಡಕ್ಟ್ ಅಂತ. ಅನೇಕ ಪದಾರ್ಥಗಳು ಸೇರಿ ಒಂದು ಪದಾರ್ಥ ಆಗಬೇಕು. ಪದಾರ್ಥ ಒಂದು ಸೃಷ್ಟಿಯಾಗಿದೆ ಅಂದರೆ ಅದು ಅವಯವಿ ಆಗಿರಬೇಕು. ಯಾಕೆ ಅಂತ ಹೇಳಿದ್ರೆ ಅವಯವಗಳು ಸೇರಿದ್ರೇ ಅದು ಸೃಷ್ಟಿಯಾಗಕ್ಕೆ ಸಾಧ್ಯ. ನಿರವಯವಿಯಾದ ಪದಾರ್ಥ ಹೇಗೆ ಸೃಷ್ಟಿಯಾಗಕ್ಕೆ ಸಾಧ್ಯ? ನಿತ್ಯವಾಗಿರ್ಬೇಕಂತ. ಆದ್ದರಿಂದ ಆಕಾಶವು ನಿತ್ಯ ಅನ್ನೋದು ಪೂರ್ವಪಕ್ಷ. ಅವರ ನೈಯಾಯಿಕರ ಮತದಲ್ಲಿ ಪಂಚಭೂತಗಳು ಕೂಡ ಒಂದು ರೂಪದಲ್ಲಿ ನಿತ್ಯ, ಒಂದು ರೂಪದಲ್ಲಿ ಅನಿತ್ಯ, 2 ಒಪ್ಕೊಳ್ತಾರೆ ಅವರು. ಪಂಚಭೂತಗಳು ಪರಮಾಣು ರೂಪದಲ್ಲಿ ನಿತ್ಯ, ಕಾರ್ಯರೂಪದಲ್ಲಿ ಅನಿತ್ಯ. ಹೀಗೆ ಹೇಳಿದ್ರು. ಕಾರ್ಯರೂಪದಲ್ಲಿ ಅನಿತ್ಯ, ಪರಮಾಣು ರೂಪದಲ್ಲಿ ಎಲ್ಲ ನಿತ್ಯವಾಗಿರುತ್ತೆ. ಆಕಾಶ ಪರಮಾಣುಗಳು ಯಾವತ್ತೂ ಇರುತ್ತೆ, ಪೃಥ್ವಿ ಪರಮಾಣುಗಳು ಯಾವತ್ತೂ ಇರುತ್ತೆ ನಿತ್ಯವಾಗಿ. ಸೃಷ್ಟಿಯಲ್ಲಿ ಏನಾಗುತ್ತೆ, ಅದರಲ್ಲಿ ಪರಿಣಾಮ ಹೊಂದಿ ಪರಮಾಣುಗಳೆಲ್ಲ ಸೇರಿ ದ್ವಣಿಕ ತ್ರಿಣಿಕ ಇದೆಲ್ಲ ಉಂಟಾಗಿ ಅದು ಕಾರ್ಯವಾಗುತ್ತೆ ಮುಂದೆ. ಅದೆಲ್ಲ ಕೂಡ ಅನಿತ್ಯವಾಗುತ್ತೆ, ಅದು ಬದಲಾಗ್ತಾ ಇರುತ್ತೆ. ಪರಮಾಣು ರೂಪದಲ್ಲಿ ನಿತ್ಯವಾಗಿರುತ್ತೆ. ಹೀಗೆ ನೈಯಾಯಿಕರು ಅವರ ಸಿದ್ಧಾಂತ ಹಾಗೆ. ಆದರೆ ಶ್ರುತಿ ಉತ್ಪತ್ತಿಯನ್ನು ಹೇಳಿದೆ, ಆಕಾಶವು ಉತ್ಪನ್ನವಾಗುತ್ತೆ ಅಂತ ಹೇಳೋದು.
ಆದ್ದರಿಂದ ಇದು ಇಲ್ಲಿ ಹೇಳುವಾಗ ನಿರವಯವಕ ಅವ್ರ ಪೂರ್ವ ಪಕ್ಷ ಸಂಭವವೇ ಇಲ್ಲ ಉತ್ಪನ್ನವಾಗೋದು, ಆಕಾಶ ನಿರವಯವಿ. ಆದ್ದರಿಂದ ಛಾಂದೋಗ್ಯದಲ್ಲಿಯೂ ಕೂಡ ತಿಳಿದು ಬರೋದಿಲ್ಲ ಉತ್ಪತ್ತಿ ಹೇಳಿರು. ಮತ್ತೆ ಅದಕ್ಕೆ ಮೇಲೆ ಒಂದು ಬಲವಾದ ಪ್ರಮಾಣ ಇದೆ, ವಾಯುಶ್ಚ ಅಂತರಿಕ್ಷಂಚ ಏತದು ಅಮೃತಮುಭಯಂ. ಎರಡೂ ಕೂಡ ಅಮೃತ ಅಂತ ಹೇಳಲ್ಪಟ್ಟಿದೆ. ವಾಯು ಅಂತರಿಕ್ಷವು ಎರಡು ಅಮೃತ ಅಂತ ಹೇಳಲ್ಪಟ್ಟಿದೆ. ಇತಿ ಆಕಾಶಸ್ಯ ಅಮೃತತ್ವ ಶ್ರವಣಾಚ್ಚ. ಅಮೃತ ಅಂತ ಹೇಳ್ಬಿಟ್ಟಿದೆಯಲ್ಲ, ದೇವತೆಗಳಿಗೂ ಅಮೃತ ಅಂತ ಹೇಳಿದ್ದಾರೆ. ಆದರೆ ಅದು ಏನರ್ಥ ಅಂದರೆ ಬಹಳ ಕಾಲ ಇರ್ತಾರೆ ಅಂತ ಅರ್ಥ. ಆಕಾಶವು ಪ್ರಳಯದಲ್ಲಿ ಕಡೆಯಲ್ಲಿ ಲಯವಾಗುವ ತತ್ವ ಆಕಾಶ. ಅಂದರೆ ಈ ಪಂಚಭೂತಗಳಲ್ಲಿ ಪೃಥ್ವಿ ಹೋಗಿ ಅಪ್ಪಿನಲ್ಲಿ ಲಯವಾಗುತ್ತೆ, ಅಪ್ಪು ಹೋಗಿ ತೇಜಸ್ಸು, ತೇಜಸ್ಸು ಹೋಗಿ ವಾಯು, ವಾಯು ಹೋಗಿ ಆಕಾಶ, ಆಕಾಶವೇ ಕಡೆಯಲ್ಲಿ. ಅದು ಬಹಳ ಕಾಲ ಇರುತ್ತೆ ಆಕಾಶ. ಅದರಿಂದ ವಾಯುಗೂ ಮತ್ತು ಆಕಾಶಕ್ಕೂ ಅದು ಅಮರ ಅಂತ ಹೇಳಿದೆಯೇ ಹೊರತು ಅಮೃತ ಅಂತ ಹೇಳಿರೋದು ಅದು ಸಿದ್ಧಾಂತದಲ್ಲಿ ಹೇಳ್ತಾರೆ ಇದು. ಅದಕ್ಕೆ ನಾವು ಪೂರ್ವ ಪಕ್ಷ ಈ ಥರ ಬಂದರೆ ಅಮೃತ ಅಭಯ ಅಂತ, ಉಭಯಂ ಅಮೃತಂ ಅಂತ ಹೇಳಿದೆಯಲ್ಲ ವಾಯು, ಆದ್ದರಿಂದ ಉತ್ಪತ್ತಿ ಇಲ್ಲ ಅನ್ನೋದು ಪೂರ್ವ ಪಕ್ಷ. ಅದಕ್ಕೆ ನಾವು ಹೇಳ್ತೀವಿ, ನಾನು ಆತ್ಮನ ಆಕಾಶ ಸಂಭೂತ, ಆಕಾಶೆ ಸಂಭೂತ ಶಬ್ದಸ್ಯ ಗೌಣತ್ವೇ ಆಕಾಶಾತ್ ವಾಯು ವಾಯೋರಗ್ನಿ ಇತ್ಯಾದಿ ಸಂಭೂತತ್ವಸ್ಯಾಪಿ ಗೌಣತ್ವಂ ಸ್ಯಾತ್. ಇದು ನಾವು ಮಾಡುವ ಕೌಂಟರ್ ಆರ್ಗ್ಯುಮೆಂಟ್. ಅವರಿಗೆ ಪೂರ್ವ ಪಕ್ಷಿಗೆ ನಾವು ಮತ್ತೆ ವಾದವನ್ನು ಮಾಡ್ತೀವಿ. ಪೂರ್ವ ಪಕ್ಷಿ ಹೇಳ್ದ ಆಕಾಶ ಉತ್ಪನ್ನವಾಗಲ್ಲ, ಯಾಕೆ ಅಂದರೆ ಛಾಂದೋಗ್ಯದಲ್ಲಿ ಹೇಳಿಲ್ಲ. ಆದ್ದರಿಂದ ತೈತಿರೀಯದಲ್ಲಿ ಹೇಳಿದೆಯಲ್ಲ, ಅದನ್ನು ಗೌಣಾರ್ಥದಲ್ಲಿ ತಗೊಳ್ಳಿ, ಸೆಕೆಂಡ್ರಿ ಸೆನ್ಸ್ ಹೇಳಿ ಅದಕ್ಕೆ ಅಂತ ಹೇಳಿದ್ರೆ, ಅದಕ್ಕೆ ಮಾತ್ರ ನೀವು ಸೆಕೆಂಡ್ರಿ ಸೆನ್ಸ್ ಹೇಳಿದ್ರೆ ಅಲ್ಲಿ ಬರೋ ಎಲ್ಲ ವಾಕ್ಯಕ್ಕೂ ಸೆಕೆಂಡ್ರಿ ಸೆನ್ಸೇ ಹೇಳಬೇಕು. ಯಾಕೆ ಅಂದರೆ ಆತ್ಮನ ಆಕಾಶ ಸಂಭೂತ, ಆಕಾಶಾತ್ ವಾಯು ಸಂಭೂತ, ವಾಯೋ ಅಗ್ನಿ ಸಂಭೂತ, ಅಗ್ನೇ ಆಪಃ ಸಂಭೂತ, ಇದೆಲ್ಲವೂ ಗೌಣಾರ್ಥ ತಗೋಬೇಕಾಗುತ್ತೆ. ಅವಾಗ ಯಾವುದೂ ಉತ್ಪನ್ನ ಆಗಲ್ಲ ಅಂತ ಹೇಳಬೇಕು. ಅವಾಗ ಆಕಾಶ ವಾಯು ಅಷ್ಟೇ ಅಲ್ಲ, ಮತ್ತು ತೇಜಸ್ಸು ಅಪ್ಪುಗಳು ಉತ್ಪನ್ನವಾಗಲ್ಲ ಅಂತ ಹೇಳಬೇಕು. ಆಕಾಶ ಸಂಭೂತ ಮಾತ್ರ ನೀವು ಗೌಣಾರ್ಥ ತಗೊಂಡ್ರೆ, ನೀವು ವಾಯೋರಗ್ನಿ, ಅಲ್ಲಿ ವಾಯೋರಗ್ನಿ ಸಂಭೂತ, ಅಲ್ಲೂ ಸೆಕೆಂಡ್ರಿ ಸೆನ್ಸ್ ತಗೊಳ್ಬೇಕಲ್ಲ. ಅಲ್ಲಿ ಮಾತ್ರ ಹೇಗೆ ಮುಖ್ಯ ಅರ್ಥ ತಗೊಳಕ್ಕೆ ಸಾಧ್ಯ ಕೇಳಿದ್ರೆ ಅವ್ರು ಹೇಳ್ತಾರೆ, ಸ್ಯಾಚ್ಛ ಏಕಸ್ಯ ಬ್ರಹ್ಮ ಶಬ್ದವತಿ. ಬಾದರಾಯಣರು ಈ ಸೂತ್ರಗಳೆಲ್ಲ ಹಾಕ್ತಾರೆ ಬಹಳ ಚೆನ್ನಾಗಿ ಹೇಳಿದ್ರು. ಒಂದೇ ಶಬ್ದಕ್ಕೆ ಕೆಲವು ಒಂದೇ ವಾಕ್ಯದಲ್ಲಿ ಒಂದೇ ಮಂತ್ರದಲ್ಲಿ ಗೌಣಾರ್ಥವೂ ಇದೆ, ಮುಖ್ಯಾರ್ಥವೂ ಇದೆ. ಈ ರೀತಿಯೂ ಸಾಧ್ಯ ಶ್ರುತಿಯಲ್ಲಿ, ಯಾಕೆ ಹೇಳಕ್ಕಾಗಲ್ಲ ಅಂತ ಪ್ರಶ್ನೆ ಮಾಡ್ತಾರೆ ಅವರು. ಆಕಾಶ ಸಂಭೂತ ಅಲ್ಲಿ ಗೌಣಾರ್ಥ, ವಾಯೋರಗ್ನಿ ಇಲ್ಲಿ ಮುಖ್ಯಾರ್ಥ ಸಂಭೂತ. ಈಗ ತಗೊಳಕ್ ಸಾಧ್ಯ, ಶ್ರುತಿಯಲ್ಲಿ ಬೇರೆ ಕಡೆ ಪ್ರಮಾಣ ತೋರಿಸ್ತೀವಿ ಅಂತ ಹೇಳಿದ್ರು. ಎಲ್ಲಿ ಅಂತ ಹೇಳಿದ್ರೆ ಅಲ್ಲಿ ಬ್ರಹ್ಮಶಬ್ದದಲ್ಲಿ ಈ ರೀತಿ ಪ್ರಯೋಗವಿದೆ. ಏಕಸ್ಯೈವ ಸಂಭೂತ ಶಬ್ದಸ್ಯ ಆಕಾಶೇ ಗೌಣತ್ವಂ ವಾಯೋರಗ್ನಿ ಇತ್ಯಾದವು ಅನುಶಕ್ತಸ್ಯ, ಅಂದರೆ ಅದಕ್ಕೆ ಸೇರಿ ಬಂದಿರೋದು, ಅನುಷಂಗ ಸೇರಿ ಬಂದಿರೋದು. ಸಂಭೂತ ಶಬ್ದಸ್ಯ ಮುಖ್ಯತ್ವಂಚ ಸಂಭವತಿ. ಪೂರ್ವಪಕ್ಷ ಹೇಳ್ತಾನೆ ಎರಡೂ ಸಾಧ್ಯ, ಒಂದು ಗೌಣ ಒಂದು ಮುಖ್ಯ ಅರ್ಥ ತಗೊಳ್ಬಹುದು. ಹೇಗೆ? ಅದಕ್ಕೆ ಉದಾಹರಣೆಯನ್ನು ಮುಂಡಕೋಪನಿಷತ್ತಿಂದ ಬಾದರಾಯಣರಿಗೆ ಕೊಟ್ಟರು ಉತ್ತರ ಇದು. ಬ್ರಹ್ಮ ಶಬ್ದವತಿ ಅಂತ ಹೇಳಿದ್ರು. ಎಲ್ಲಿ ಬ್ರಹ್ಮಶಬ್ದ ಈ ರೀತಿ ಪ್ರಯೋಗ ಇದೆ? ತಸ್ಮಾದೇ ತದ್ಬ್ರಹ್ಮ ನಾಮರೂಪಮನ್ನಂಚ ಜಾಯತೆ ಅಂತ ಹೇಳಿದೆ. ಇಲ್ಲಿ ಪ್ರಧಾನ ತಪಸಾ ಚೀಯತೆ ಬ್ರಹ್ಮ, ಅಲ್ಲಿ ಇನ್ನೊಂದು ಮಂತ್ರದಲ್ಲಿ ತಪಸಾ ಚೀಯತೆ ಬ್ರಹ್ಮ, ತಪಸ್ಸಿನಿಂದ ಅಭಿವೃದ್ಧಿ ಹೊಂದುತ್ತೆ ಅಂತ ಹೇಳಲ್ಪಟ್ಟಿದೆ. ಇಲ್ಲಿ ಹೇಳಿದ ಬ್ರಹ್ಮ ಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ. ತಪಸಾ ಚೀಯತೆ ಬ್ರಹ್ಮ ಅಂತ ಹೇಳಿದ್ರೆ ಸಂಕಲ್ಪಪೂರ್ವಕವಾದ ಸೃಷ್ಟಿಯಿಂದ ಅವನು ಸೃಷ್ಟಿ ಮಾಡ್ತಾನೆ. ತಪಸ್ಸು ಅಂದರೆ ತಪ ಆಲೋಚನೆ ಅಂತ, ಸಂಕಲ್ಪ ರೂಪವಾದ ಜ್ಞಾನ. ಬ್ರಹ್ಮವು ಸಂಕಲ್ಪ ಮಾಡುತ್ತೆ ಅನ್ನೋದು ಅರ್ಥ ಇದಕ್ಕೆ, ತಪಸಾ ಚೀಯತೆ ಬ್ರಹ್ಮಗೆ. ಇಲ್ಲಿ ತಸ್ಮಾದೇತತ್ ಬ್ರಹ್ಮ ನಾಮರೂಪಮನ್ನಂಚ ಜಾಯತೆ ಅಂತ ಹೇಳಿ ಬ್ರಹ್ಮಕ್ಕೆ ಪ್ರಕೃತಿ ಅಂತ ಅರ್ಥ, ಪ್ರಕೃತಿ ಅಂತ ಅರ್ಥ. ಇಲ್ಲಿ ನಾವು ಒಂದೇ ಉಪನಿಷತ್ತಿನಲ್ಲಿ ಇತಿ ಪ್ರಧಾನೇ ಗೌಣತೆಯ ಪ್ರಯುಕ್ತಸ್ಯ ಬ್ರಹ್ಮಶಬ್ದಸ್ಯ ತಸ್ಮಿನ್ನೇವ ಪ್ರಕರಣೆ ತಪಸಾ ಚೀಯತೆ ಬ್ರಹ್ಮ ಇತಿ ಬ್ರಹ್ಮಣಿ ಮುಖ್ಯತೆಯ ಪ್ರಯೋಗ ದರ್ಶನಾತ್. ಮುಂಡಕೋಪನಿಷತ್ತಿನಲ್ಲಿಯೇ ಒಂದೇ ಪ್ರಕರಣ, ಒಂದು ಕಡೆ ಬ್ರಹ್ಮಶಬ್ದವು
ಪ್ರಕೃತಿಗೆ ಹೇಳಲ್ಪಟ್ಟಿದೆ. ಪ್ರಕೃತಿಗೆ ಹೇಳಿದಾಗ ಏನಾಯ್ತು, ಗೌಣಾರ್ಥವಾಯಿತು. ಯಾಕೆಂದ್ರೆ ಬ್ರಹ್ಮ ಶಬ್ದ ಮುಖ್ಯ ಅರ್ಥದಲ್ಲಿ ಪರಮಾತ್ಮನಿಗೆ ಇರೋದು. ಬೃಹತ್ತಾದದ್ದು, ಬೃಹತ್ವಂ ಬ್ರಹ್ಮಣತ್ವಂ ಎಲ್ಲ ಹೇಳಿ ಬ್ರಹ್ಮಶಬ್ದೇನ ಪರಂ ಬ್ರಹ್ಮ ಪುರುಷೋತ್ತಮ ಅಭಿಧೀಯತೆ. ಭಾಷಿಕಾರರು ಹೇಳಿರೋ ಹಾಗೆ ಮುಖ್ಯಾರ್ಥ ಬ್ರಹ್ಮಶಬ್ದಕ್ಕೆ ಪರಮಾತ್ಮ, ಪ್ರಕೃತಿಗೂ ಬ್ರಹ್ಮಶಬ್ದ ಉಪಯೋಗಿಸಿರುವಾಗ ಗೌಣಾರ್ಥವನ್ನೇ ಹೇಳ್ಬೇಕು. ಯಾರೋ ಸ್ವಲ್ಪ ಮ್ಯೂಟ್ ಮಾಡ್ಕೊಂಡು ಏನು ಮಾತಾಡದೇ ಇದ್ರೆ ದಯವಿಟ್ಟು, ಏನೋ ಸೌಂಡ್ ಬರ್ತಾ ಇದೆ, ನಾಯ್ಸ್ ಬರ್ತಾ ಇದೆ. ಅದರಿಂದ ಪ್ರಕೃತಿಗೂ ನೀವು ಬ್ರಹ್ಮಶಬ್ದ ಹೇಳಿದ್ರೆ ಬ್ರಹ್ಮಶಬ್ದಕ್ಕೆ ಗೌಣಾರ್ಥವಾಯ್ತಲ್ಲಿ, ಮುಖ್ಯ ಅರ್ಥವಲ್ಲ. ಅದೇ ಪ್ರಕರಣದಲ್ಲಿ ತಪಸಾಚೀಯತೆ ಬ್ರಹ್ಮ ಅಂತ ಬ್ರಹ್ಮಶಬ್ದಕ್ಕೆ ಮುಖ್ಯ ಅರ್ಥ ಹೇಳಿದೆ. ಇದನ್ನ ಬಾದರಾಯಣರು ಬ್ರಹ್ಮಶಬ್ದವತಿ ಅಂತ ಹೇಳಿದ್ರು. ಬಾದರಾಯಣ ಸೂತ್ರದಲ್ಲಿ ಸುಮ್ಮನೆ ಹೇಳ್ಬಿಡ್ತಾರೆ, ಸ್ಯಾಚ ಏಕಸ್ಯ ಬ್ರಹ್ಮಶಬ್ದವತಿ. ಎಲ್ಲಿ ಅಂತ ಹುಡುಕಬೇಕು. ಈ ಬ್ರಹ್ಮಶಬ್ದ ಒಂದೇ ಪ್ರಕರಣದಲ್ಲಿ ಗೌಣಾರ್ಥ ಮುಖ್ಯಾರ್ಥದಲ್ಲಿ ಎಲ್ಲಿ ಪ್ರಯೋಗ ಇದೆ, ಮುಂಡಕೋಪನಿಷತ್ತಲ್ಲಿ ಅಂತ ಭಾಷಿಕಾರ ತೋರಿಸ್ತಾರೆ. ಎರಡು ಕಡೆಯೂ ಇದೆ. ಆದ್ದರಿಂದ ಆಕಾಶ ಉತ್ಪತ್ತಿ ಇಲ್ಲ ಅನ್ನೋದು ಅವರ ಪೂರ್ವ ಪಕ್ಷದ ವಾದ. ಅದಕ್ಕೆ ಕಡೆಯಲ್ಲಿ ಸಿದ್ಧಾಂತವನ್ನ ಬಾದರಾಯಣರು ಆ ಒಂದು ಪಾದದಲ್ಲಿ, ವಿಯತ್ಪಾದದಲ್ಲಿ ಹೇಳೋದು, ಪ್ರತಿಜ್ಞಾ ಹಾನಿ ಅವ್ಯತಿರೇಕಾತ್ ಅಂತ ಹೇಳಿದ್ರು. ಪ್ರತಿಜ್ಞಾ ಹಾನಿ ಅವ್ಯತಿರೇಕಾತ್. ಇಲ್ಲಿ ಎರಡು ಕಾರಣಗಳನ್ನು ಹೇಳಿದ್ರು. ಒಂದು ಕಾರಣ ಪ್ರತಿಜ್ಞಾ ಹಾನಿ, ಇನ್ನೊಂದು ಹೇತು ಅವ್ಯತಿರೇಕಾತ್. ವ್ಯತಿರೇಕ ಅಂತ ಹೇಳಿದ್ರೆ ರಿವರ್ಸ್, ಅದು ಪ್ರಳಯ ಕಾಲದಲ್ಲಿ ತಿಳಿದು ಬರುತ್ತೆ ನಮಗೆ. ಆದ್ದರಿಂದ ಅದರಿಂದಲೂ ತಿಳಿಯುತ್ತೆ ಅಂದ್ರು. ಆಕಾಶಸ್ಯಾಪಿ ಬ್ರಹ್ಮ ಉಪಾದೇಯತೆಯ ಬ್ರಹ್ಮ ವ್ಯತಿರೇಕೆ ಸತ್ಯೇವ ಏಕವಿಜ್ಞಾನೇನ ಸರ್ವವಿಜ್ಞಾನ ಪ್ರತಿಜ್ಞಾಯ ಹಾನಿ ಭವತಿ. ಇದು ಇನ್ನೊಂದು ಕಡೆ ಪ್ರಳಯವನ್ನು ಹೇಳ್ತಾರೆ. ಇಲ್ಲಿ ಹೇಳುವಾಗ ಬ್ರಹ್ಮನಿಗಿಂತ ಇದು ಬೇರೆಯಾಗಿದೆ. ಬ್ರಹ್ಮ ಇಲ್ಲಿ ಪ್ರತಿಜ್ಞಾ ಹಾನಿ ಅವ್ಯತಿರೇಕಾತ್. ಅವ್ಯತಿರೇಕ ಅಂದ್ರೆ ಬ್ರಹ್ಮನಿಗಿಂತ ಬೇರೆ ಅಲ್ಲದೆ ಇರೋದು ಅಂತ ಅರ್ಥ, ಬೇರೆ ಆಗದೆ ಇರೋದು. ಬ್ರಹ್ಮನಿಗಿಂತ ಬ್ರಹ್ಮ ಅವ್ಯತಿರೇಕೆ ಸತ್ಯೇವ ಏಕವಿಜ್ಞಾನೇನ ಸರ್ವವಿಜ್ಞಾನ ಪ್ರತಿಜ್ಞಾಯ ಅಹಾನಿ ಭವತಿ. ಏಕವಿಜ್ಞಾನದಿಂದ ಸರ್ವವಿಜ್ಞಾನ ಅನ್ನೋ ಪ್ರತಿಜ್ಞೆ ಪ್ರಧಾನವಾದದ್ದು ಈ ಸದ್ವಿದ್ಯಾ ಪ್ರಕರಣದಲ್ಲಿ. ಒಂದನ್ನು ತಿಳಿದ್ರೆ ಎಲ್ಲ ತಿಳಿಬಹುದು ಅಂತ ಹೇಳ್ಬಿಟ್ಟು, ಒಂದನ್ನು ತಿಳಿದ್ರೆ ಎಲ್ಲ ತಿಳಿಯೋದು ಹೇಗೆ ಅಂದರೆ ಕಾರಣವನ್ನು ತಿಳಿದ್ರೆ ಕಾರ್ಯ ತಿಳಿಯಬಹುದು. ಕಾರಣಗಳು ಎರಡು ರೀತಿ ಇರುತ್ತೆ, ಉಪಾದಾನ ಕಾರಣ, ನಿಮಿತ್ತ ಕಾರಣ ಅಂತ. ಆದ್ದರಿಂದ ಬ್ರಹ್ಮನನ್ನು ತಿಳಿದ್ರೆ ಎಲ್ಲ ತಿಳಿಯಬಹುದು ಅಂದರೆ ಬ್ರಹ್ಮನು ಎರಡು ಕಾರಣಗಳು ಅವನೇ ಆಗಿರಬೇಕು, ಉಪಾದಾನವೂ ಅವನೇ ಆಗಿರಬೇಕು, ನಿಮಿತ್ತವೂ ಅವನೇ ಆಗಿರ್ಬೇಕು. ಆವಾಗ ಕಾರಣವನ್ನು ತಿಳಿದ್ರೆ ಕಾರ್ಯವೆಲ್ಲ ತಿಳಿಬಹುದು. ಉಪಾದಾನ ಬ್ರಹ್ಮ ಆಗಿ ನಿಮಿತ್ತ ಬೇರೆ ಆಗಿದ್ರೆ ಆಗಲ್ಲ, ನಿಮಿತ್ತ ಬ್ರಹ್ಮ ಆಗಿ ಉಪಾದಾನ ಬೇರೊಂದು ಆಗಿದ್ರು ಎಲ್ಲ ತಿಳಿಯಕ್ಕಾಗಲ್ಲ. ಎರಡು ಕಾರಣಗಳು ಬ್ರಹ್ಮನೇ ಆಗಿದ್ರೆ ಬ್ರಹ್ಮನನ್ನು ತಿಳಿದ್ರೆ ಎಲ್ಲವನ್ನು ತಿಳಿಯೋಕ್ಕೆ ಸಾಧ್ಯ. ಆದ್ದರಿಂದ ಈ ಏಕವಿಜ್ಞಾನೇನ ಸರ್ವವಿಜ್ಞಾನ ಆರಂಭದಲ್ಲಿಯೇ ಬಂದಿರುವಂತಹ ಪ್ರತಿಜ್ಞೆ ಈ ಪ್ರಕರಣದಲ್ಲಿ. ಅದಕ್ಕೆ ಯಾವ ವಿರೋಧವೂ ಇಲ್ಲ. ವಿರೋಧ ಇಲ್ಲದೆ ಇರಬೇಕಾದ್ರೆ ಏನಾಗಬೇಕು ಅಂದರೆ ಬ್ರಹ್ಮನನ್ನು ಬಿಟ್ಟ ಮಿಕ್ಕ ಎಲ್ಲ ಪದಾರ್ಥಗಳು ಉತ್ಪತ್ತಿ ಆಗಬೇಕು. ಇಲ್ಲದೆ ಹೋದರೆ ತಿಳಿಯೋಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ಆದ್ದರಿಂದ ಇಲ್ಲಿ ಏಕವಿಜ್ಞಾನೇನ ಸರ್ವವಿಜ್ಞಾನಕ್ಕೆ ಹಾನಿ ಆಗದೇ ಇದ್ದರೆ ಪರಮಾತ್ಮನನ್ನು ಬಿಟ್ಟ ಮಿಕ್ಕ ಪದಾರ್ಥಗಳಿಗೆಲ್ಲ ಉತ್ಪತ್ತಿ ಹೇಳಬೇಕು. ಅದರಲ್ಲಿ ಪ್ರಾಕೃತ ಪದಾರ್ಥಗಳಿಗೆಲ್ಲ ಅವಸ್ಥಾ ವಿಶೇಷದಿಂದ ಉತ್ಪತ್ತಿ ಹೇಳ್ತಾರೆ. ಜೀವಾತ್ಮರುಗಳಿಗೂ ಅವಸ್ಥಾ ವಿಶೇಷವೇ, ಶರೀರ ಸಂಬಂಧ, ಶರೀರ ವಿಯೋಗ, ಹಾಗೆ ಅವರಿಗೆ ಜನನ ಮರಣ. ಈ ರೀತಿ ಎರಡನ್ನು ಕೂಡ ಶ್ರುತಿ ಹೇಳುತ್ತೆ. ಚೇತನಾಚೇತನಗಳು ಎರಡೂ ಇದೆ ಬ್ರಹ್ಮಾಂಡದಲ್ಲಿ, ಎರಡೂ ಕೂಡ ಬ್ರಹ್ಮನಿಂದ ಸೃಷ್ಟವಾದದ್ದು. ಬ್ರಹ್ಮನೇ ಎರಡಕ್ಕೂ ಉಪಾದಾನ ಕಾರಣ ಅಂತ ಹೇಳಿದ್ರೆ ಬ್ರಹ್ಮನು ವಿಶಿಷ್ಟ ಪದಾರ್ಥವೇ ಕಾರಣ, ವಿಶಿಷ್ಟ ಪದಾರ್ಥವೇ ಕಾರ್ಯ. ಆದ್ದರಿಂದ ವಿಶಿಷ್ಟಯೋ ಅದ್ವೈತಂ, ಕಾರಣವೂ ವಿಶಿಷ್ಟ, ಕಾರ್ಯವೂ ವಿಶಿಷ್ಟ. ವಿಶೇಷಣಾಂಶದಲ್ಲಿ ಪರಿಣಾಮ, ವಿಶೇಷ್ಯಾಂಶದಲ್ಲಿ ಪರಿಣಾಮ ಇಲ್ಲ. ಆದ್ದರಿಂದ ವಿಶೇಷಣಾಂಶದಲ್ಲಿ ಪರಿಣಾಮ ಇದ್ದೇ ಇದೆ ಎರಡಕ್ಕೂ, ಚೇತನಾಚೇತನಗಳಿಗೆ. ಎಲ್ಲವೂ ಬ್ರಹ್ಮನಿಗೆ, ಬ್ರಹ್ಮವೇ ಎಲ್ಲಕ್ಕೂ ಅಂತರ್ಯಾಮಿಯಾಗಿ ಶರೀರಿಯಾಗಿ ಇರೋದರಿಂದ ಉಪಾದಾನ ಕಾರಣ ಮುಖ್ಯ ಅರ್ಥದಲ್ಲಿಯೇ ಹೇಳಬಹುದು. ಈ ರೀತಿ ಹೇಳದೆ ಹೋದರೆ ಆಗ ಒಂದನ್ನು ತಿಳಿದ್ರೆ ಎಲ್ಲ ತಿಳಿಯಕ್ಕಾಗುವುದಿಲ್ಲ. ಈಗ ಆಕಾಶಕ್ಕೆ ಉತ್ಪತ್ತಿಯೇ ಇಲ್ಲ ಅಂತ ಹೇಳಿಬಿಟ್ರೆ ಆಕಾಶಕ್ಕೆ ಬ್ರಹ್ಮ ಉಪಾದಾನ ಕಾರಣ ಆಗೋದಿಲ್ಲ,
ಯಾಕೆ ಅಂದರೆ ಉತ್ಪತ್ತಿಯೇ ಇಲ್ಲ ಪದಾರ್ಥಕ್ಕೆ ಕಾರಣ ಎಲ್ಲಿರುತ್ತೆ? ಉತ್ಪತ್ತಿ ಆಗದ ಪದಾರ್ಥಕ್ಕೆ ಕಾರಣ ಇರಕ್ಕಾಗೋದಿಲ್ಲ. ಆದ್ದರಿಂದ ಬ್ರಹ್ಮನನ್ನು ತಿಳಿದ್ರೆ ಆಕಾಶ ತಿಳಿಯಕ್ಕಾಗೋದಿಲ್ಲ. ಇದು ವಿರೋಧ ಬರುತ್ತೆ. ಆದರೆ ಬ್ರಹ್ಮನನ್ನು ತಿಳಿದ್ರೆ ಎಲ್ಲ ತಿಳಿಯಬಹುದು ಅನ್ನೋದೇ ಪ್ರತಿಜ್ಞೆಯಲ್ಲಿ. ಆದ್ದರಿಂದ ಆಕಾಶವು ಕೂಡ ಕಾರ್ಯವೇ. ಬ್ರಹ್ಮ ಕಾರ್ಯಸ್ಯಾಪಿ ವಸ್ತುನಃ ಸತ್ವೇ ಏಕವಿಜ್ಞಾನೇನ ಸರ್ವವಿಜ್ಞಾನ ಪ್ರತಿಜ್ಞಾನೇನ ಸರ್ವವಿಜ್ಞಾನ ಪ್ರತಿಜ್ಞಾನಂ ಹೀಯತೆ. ಬ್ರಹ್ಮ ಕಾರ್ಯಸ್ಯಾಪಿ ವಸ್ತುನಃ ಸತ್ವೇ. ಬ್ರಹ್ಮನ ಕಾರ್ಯವಲ್ಲದ ಪದಾರ್ಥಗಳು ಇದ್ದರೆ ಏಕವಿಜ್ಞಾನ ಸರ್ವವಿಜ್ಞಾನ ಆಗೋದಿಲ್ಲ. ಆದ್ದರಿಂದ ಎಲ್ಲವೂ ಬ್ರಹ್ಮ ಕಾರ್ಯ. ಆದ್ದರಿಂದಲೇ ಇಲ್ಲಿ ಆಕಾಶವು ಕಾರ್ಯವೇ. ಆಕಾಶವು ಉತ್ಪತ್ತಿಯಾಗುತ್ತೆ ಅಂತ ತಿಳ್ಕೋಬೇಕು. ಉತ್ಪತ್ತಿ ಅಂದ್ರೇ ಅವಸ್ಥಾಂತರಾಪತ್ತಿ. ಅಲ್ಲಿ ಕಾರ್ಯ ನಮ್ಮ ಸಿದ್ಧಾಂತದಲ್ಲಿ ಶಬ್ದೇಭ್ಯ ಅನ್ನೋ ಸೂತ್ರದಲ್ಲೂ ಸದೇವ ಸೌಮ್ಯ ಇದಮಗ್ರ ಆಸೀತ್ ಏಕಮೇವ ಅದ್ವಿತೀಯಂ ಐತದಾತ್ಮ್ಯಂ ಇದಂ ಸರ್ವಂ. ಇದೆರಡು ಪ್ರಧಾನವಾದ ಶಬ್ದಗಳು. ಶಬ್ದೇಭ್ಯ ಅಂತ ಸೂತ್ರ ಬಾದರಾಯಣರು ಬಹಳ ಅದ್ಭುತವಾದ ಸೂತ್ರ. ಸುಲಭವಾಗಿರೋ ಹಾಗಿದೆ ನೋಡಿದ್ರೆ. ಆಕಾಶದ ಉತ್ಪತ್ತಿಯನ್ನು ಸ್ಥಾಪನೆ ಮಾಡೋಕ್ಕೆ ಶಬ್ದೇಭ್ಯ ಅಂತ ಸೂತ್ರ ಹಾಕಿದ್ರು ಸಿದ್ಧಾಂತದಲ್ಲಿ. ಆಕಾಶ ಉತ್ಪನ್ನವಾಗುತ್ತೆ ಅಂತ ಹೇಳಕ್ಕೆ ಎರಡು ಶಬ್ದಗಳು. ಶಬ್ದ ಅಂದರೆ ಶ್ರುತಿ ಪ್ರಮಾಣ. ಶ್ರುತಿ ಪ್ರಮಾಣವಿದೆ ಅಂತ ಹೇಳಿದ್ರು. ಯಾವ ಶ್ರುತಿ ಪ್ರಮಾಣ ಅಂದರೆ ಆಕಾಶ ಉತ್ಪನ್ನವಾಗುತ್ತೆ ಅನ್ನೋ ಪ್ರಮಾಣ ತೋರಿಸ್ಲಿಲ್ಲ ಅವರು. ಯಾವ ಶ್ರುತಿ ಪ್ರಮಾಣ ತೋರಿಸಿದ್ರು ಅಂದರೆ ಏಕವಿಜ್ಞಾನೇನ ಸರ್ವವಿಜ್ಞಾನ ಪ್ರಮಾಣ, ಮತ್ತೆ ಪರಮಾತ್ಮ ಎಲ್ಲಕ್ಕೂ ಆತ್ಮ ಅನ್ನುವ ಪ್ರಮಾಣ. ಇದನ್ನ ಇಟ್ಟುಕೊಂಡು ಸ್ಥಾಪನೆ ಮಾಡ್ತಾರೆ. ಇದು ಬಹಳ ಅದ್ಭುತವಾದ ವಿಷಯ ರೀತಿಯಲ್ಲಿ ಬಾದರಾಯಣರು ಹೇಳ್ತಾರೆ. ಆಕಾಶ ಉತ್ಪತ್ತಿಯಾಗುತ್ತೆ ಅನ್ನೋ ಶಬ್ದ ಪ್ರಮಾಣವಾಗಿ ತೋರಿಸ್ಲಿಲ್ಲ. ಶಬ್ದೇಭ್ಯ ಆಕಾಶ ಉತ್ಪತ್ತಿ ಆಗುತ್ತೆ ಅಂತ ಸ್ಥಾಪನೆ ಮಾಡಿ ಅವರು ಏಕವಿಜ್ಞಾನೇನ ಸರ್ವವಿಜ್ಞಾನ ಪ್ರತಿಜ್ಞೆಯೇ ಪ್ರಧಾನ. ಅದರಿಂದಲೇ ಸರ್ವಕ್ಕೂ ಬ್ರಹ್ಮವೇ ಕಾರಣ. ಆದ್ದರಿಂದ ಸರ್ವವೂ ಬ್ರಹ್ಮನ ಕಾರ್ಯ. ಆದ್ದರಿಂದ ಎಲ್ಲವೂ ಕಾರ್ಯವಾಗಬೇಕು. ಯಾವುದು ಇಲ್ಲಿ ಆಕಾಶ ಮೊದಲಾದ ಪ್ರಾಕೃತ ಪದಾರ್ಥಗಳು ಅದೆಲ್ಲ ನಿತ್ಯವಾಗಿರೋದಿಲ್ಲ, ಎಲ್ಲವೂ ಉತ್ಪತ್ತಿ ಆಗುತ್ತೆ ಅನ್ನೋದು ಈ ಪ್ರಮಾಣವನ್ನು ತೋರಿಸ್ತಾರೆ. ಸದೇವ ಸೌಮ್ಯ ಇದಮಗ್ರ ಆಸೀತ್ ಏಕಮೇವ ಅದ್ವಿತೀಯಂ. ಅದುವೇ ಉಪಾದಾನ, ಅದುವೇ ನಿಮಿತ್ತ. ಐತದಾತ್ಮ್ಯಂ ಇದಂ ಸರ್ವಂ. ಸರ್ವಂ ಅನ್ನೋ ಶಬ್ದಕ್ಕೆ ಅಸಂಕುಚಿತವಾದ ಅರ್ಥ ಹೇಳಬೇಕು. ಸರ್ವಂ ಅಂದರೆ ಕೆಲವು ಕಡೆ ಲಿಮಿಟೆಡ್ ಸ್ಕೋಪ್ ಇರುತ್ತೆ, ಸೆನ್ಸ್. ಅದನ್ನು ಕಡಿಮೆ ಮಾಡಿಬಿಡ್ತೀವಿ ಅರ್ಥವನ್ನು. ಆದರೆ ಇಲ್ಲಿ ಪೂರ್ಣವಾದ ಅರ್ಥ ತಗೋಬೇಕು. ಎಲ್ಲೆಲ್ಲಿ ಪೂರ್ಣ ತಗೊಳ್ಳೋಕೆ ಸಾಧ್ಯವೋ ಅಲ್ಲಿ ತಗೊಳ್ಬೇಕು. ಕೆಲವು ಕಡೆ ಅದರ ಅರ್ಥವನ್ನು ಸಂಕುಚಿತಗೊಳಿಸ್ಬೇಕಾಗತ್ತೆ. ಆದರೆ ಇಲ್ಲಿ ಇದಂ ಸರ್ವಂ ಐತದಾತ್ಮ್ಯಂ ಅಂತ ಹೇಳಿದಾಗ ಎಲ್ಲವೂ ಪರಮಾತ್ಮನನ್ನು ಆತ್ಮನಾಗಿ ಹೊಂದಿದೆ, ಸಚ್ಶಬ್ದವಾಚ್ಯನಾದ ಪರಮಾತ್ಮನನ್ನ ಅಂತ ಹೇಳಿರೋದ್ರಿಂದ ಈ ಪ್ರಮಾಣಗಳು ಎಲ್ಲವೂ ಕೂಡ ಸರ್ವಸ್ಯಾಪಿ ವಸ್ತುನಃ ಬ್ರಹ್ಮಕಾರ್ಯತ್ವ ಬ್ರಹ್ಮಾತ್ಮಕತ್ವ ಪ್ರತಿಪಾದನ ಪರೇಶ್ಚ ಅಯಮರ್ಥ ವಿಧೀಯತೆ. ಈ ಒಂದೇ ಇದು ಮೂಲಭೂತವಾದ ಕಾರಣ ಇದು. ಆದ್ದರಿಂದ ಆಕಾಶ ಉತ್ಪತ್ತಿಯಾಗುತ್ತೆ ಅನ್ನೋ ವಾಕ್ಯ ಮುಖ್ಯವಲ್ಲ ನಮಗೆ. ಬ್ರಹ್ಮ ಒಂದೇ ಕಾರಣ ಅಂತ ಹೇಳಿಬಿಟ್ರೆ ಎಲ್ಲವೂ ಉತ್ಪತ್ತಿಯಾಗುತ್ತೆ ಅನ್ನೋ ತಿಳಿಯುತ್ತೆ. ಒಂದೊಂದಕ್ಕೂ ಪ್ರಮಾಣ ತೋರಿಸ್ಬೇಕಾಗಿಲ್ಲ. ಅದನ್ನು ಬಹಳ ಚೆನ್ನಾಗಿ ಬಾದರಾಯಣರು ತಿಳಿಸ್ತಾರೆ ಇಲ್ಲಿ. ಅದಕ್ಕೂ ಮೇಲೆ ಹೇಳಿದ್ರು ಯಾವದ್ ವಿಕಾರಂತು ವಿಭಾಗ ಲೋಕವತ್ ಹೇಳಿ. ಇಲ್ಲಿ ಕೂಡ ಇಲ್ಲಿ ತು ಶಬ್ದವು ಇಲ್ಲಿ ಪಕ್ಷ ತಳ್ಳಿ ಹಾಕೋದಿಲ್ಲ. ಇಲ್ಲಿ ಕೆಲವು ಕಡೆ ತು ಶಬ್ದಕ್ಕೆ ಬೇರೆ ಅರ್ಥ ಹೇಳಬೇಕು. ಚ ಅನ್ನುವ ಅರ್ಥ ಹೇಳಬೇಕಿಲ್ಲಿ. ತು ಅನ್ನುವ ಶಬ್ದಕ್ಕೆ ಚ ಅನ್ನುವ ಅರ್ಥ ಅಂದರೆ ಮತ್ತು ಅಂತ ಅರ್ಥ, ಆ್ಯಂಡ್ ಅಂತ ಅರ್ಥ. ಇಲ್ಲಿ ಬಟ್ ಅಂತ ಅರ್ಥವಲ್ಲ. ಸಾಮಾನ್ಯವಾಗಿ ತು ಅನ್ನುವ ಶಬ್ದಕ್ಕೆ ಬಟ್ ಅನ್ನೋ ಅರ್ಥ ಬರುತ್ತೆ. ಅದು ಹೇಳಿದ್ರೆ ಹಿಂದೆ ಹೇಳಿದ್ದ ಪಕ್ಷವನ್ನ ತಳ್ಳಿ ಹಾಕುವಂತಹದ್ದು ತು ಶಬ್ದ. ಕೆಲವು ಕಡೆ ಅದಕ್ಕೆ ವಿರುದ್ಧವಾಗಿಯೂ ಪ್ರಯೋಗ ಮಾಡಿದ್ದಾರೆ ಬಾದರಾಯಣರು. ಬೇರೆ ರೀತಿಯಲ್ಲೂ ಪ್ರಯೋಗ ಮಾಡ್ತಾರೆ. ಇದೆಲ್ಲ ವಿವಕ್ಷಾತಃ ಕಾರಕಾಣಿ ಭವಂತಿ. ಏನು ಹೇಳಬೇಕು ಅಂತ ಇಷ್ಟಪಡ್ತಿದ್ದಾರೆ ಅದನ್ನು ನಾವು ತಿಳ್ಕೊಳ್ಬೇಕು. ಸೂತ್ರಗಾರರು ಸುಮ್ಮನೆ ಸೂತ್ರಗಳನ್ನೇ ಹೇಳ್ಕೊಂಡು ಹೊಟ್ಟೋದ್ರು. ಈ ಸೂತ್ರದಲ್ಲಿ ಅವರು ಏನು ಹೇಳಬೇಕು ಅಂತ ಅವರ ಅಭಿಪ್ರಾಯ. ಈ ಸೂತ್ರದಲ್ಲಿ ಏನು ಅಭಿಪ್ರಾಯ, ಇದು ಎಲ್ಲಿ ಬಂದಿದೆ, ಯಾವ ಪ್ರಕರಣದ ಬಂದಿದೆ, ಯಾವ ಸೂತ್ರ ಆದಮೇಲೆ ಬಂದಿದೆ, ಇದಾದ್ಮೇಲೆ ಯಾವ ಸೂತ್ರ ಇದೆ, ಇದನ್ನೆಲ್ಲ ನೋಡಿ ವಿಚಾರ ಮಾಡಿ ನಿಶ್ಚಯ ಮಾಡಬೇಕು. ಇಲ್ಲಿ ಸಿದ್ಧಾಂತವನ್ನ ಇಲ್ಲಿಯೇ ಆರಂಭಿಸ್ಬಿಟ್ರು. ಪ್ರತಿಜ್ಞಾಹಾನಿ ಅವ್ಯತಿರೇಕಾತ್ ಇದೆಲ್ಲ ಇದರಲ್ಲಿಯೇ ಕೂಡ ಸಿದ್ಧಾಂತವನ್ನ ಇಲ್ಲಿ ಆರಂಭಿಸ್ತಾರೆ ಈ ಸೂತ್ರದಿಂದ. ಅದಾದ್ಮೇಲೆ ಶಬ್ದೇಭ್ಯ ಹೇಳಿದ್ರು. ಅದಾದ್ಮೇಲೆ ಯಾವ ದ್ವಿಕಾರದ ವಿಭಾಗ ಲೋಕವತೆ
ಪೂರ್ವ ಪಕ್ಷ ಮೊದಲು ಹೇಳಿ ಆಮೇಲೆ ಸಿದ್ಧಾಂತವನ್ನು ಆರಂಭಿಸಿ ಮತ್ತೆ ಪೂರ್ವ ಪಕ್ಷ ಹೇಳಕ್ಕೆ ಸಾಧ್ಯವಿಲ್ಲ. ಒಂದೇ ಅಧಿಕರಣದಲ್ಲಿ ಆ ರೀತಿ ಕಂಡುಬರೋದಿಲ್ಲ. ಪೂರ್ವ ಪಕ್ಷ ಹೇಳಿದ್ಮೇಲೆ ಅದು ತಳ್ಳಿ ಹಾಕಿದ್ರೆ ಸಿದ್ಧಾಂತ ಹೇಳ್ಬಿಡ್ತಾರೆ, ಅಲ್ಲಿಗೆ ಮುಗಿಯುತ್ತೆ ಅಧಿಕರಣ. ಆದ್ದರಿಂದ ಈ ಸೂತ್ರ ಬಂದಿರೋದು ಸಿದ್ಧಾಂತ ಸೂತ್ರಗಳ ಜೊತೆಯಲ್ಲಿ ಬಂದಿರೋದ್ರಿಂದ ಇಲ್ಲಿ ತು ಅನ್ನೋ ಶಬ್ದಕ್ಕೆ ಪೂರ್ವ ಪಕ್ಷ ಹೇಳಿ ಸಿದ್ಧಾಂತ ಹೇಳಿ ಅದನ್ನ ತಿರ್ಗಾ ತಳ್ಳಿ ಹಾಕಿ ಮತ್ತೆ ಪೂರ್ವ ಪಕ್ಷನ ಹೇಳೋದಿಲ್ಲ ಸಿದ್ಧಾಂತವಾಗಿ. ಆದ್ದರಿಂದ ಇಲ್ಲಿ ತು ಶಬ್ದಕ್ಕೆ ಚಾರ್ಥೆ ಭಾಷಿಕಾರರು ವ್ಯಾಖ್ಯಾನ ತು ಶಬ್ದಶ್ಚಾರ್ಥೆ ಚ ಅನ್ನುವ ಅರ್ಥದಲ್ಲಿ ತಗೋಬೇಕು ತು ಶಬ್ದವನ್ನ, ಆ್ಯಂಡ್ ಅಂತ. ಆದ್ರಿಂದ ಇಲ್ಲಿ ಛಾಂದೋಗ್ಯದಲ್ಲಿ ಐತದಾತ್ಮವಿದಂ ಸರ್ವಂ ಇತ್ಯಾದಿಭಿಃ ಆಕಾಶಾದೇಃ ಸರ್ವಸ್ಯಾಪಿ ವಿಕಾರತ್ವ ಪ್ರತಿಪಾದನಾತ್ ಏವ ಭಾಗಶಬ್ದ ಉತ್ಪತ್ತಿ ಅಪಿ ಅಪಿ ಯುಕ್ತೈವ ಅಂತ ಹೇಳಿದ್ರು. ಅಂದರೆ ವಿಭಾಗ ಶಬ್ದದಿಂದ ಹೇಳಲ್ಪಟ್ಟ ವಿಭಾಗ ಶಬ್ದಿತ ಉತ್ಪತ್ತಿಯು ಯಾವದ್ವಿಕಾರಂತು ವಿಭಾಗ ಲೋಕವತೆ ಅಂತ ಹೇಳಿದ್ರು. ಲೋಕದ ಒಂದು ದೃಷ್ಟಾಂತವನ್ನ ಕೊಡ್ತಾರೆ. ಎಲ್ಲಿ ಅಂತ ಹೇಳಿದ್ರೆ ಇದು ಭಾಷಿಕಾರರ ಶ್ರೀಭಾಷ್ಯದ ವಾಕ್ಯಗಳೇ ಇದೆಲ್ಲ ಅವ್ರು ಕೊಡೋದೆ. ಯಥಾ ಲೋಕೆ ಏತೆ ಸರ್ವೇ ದೇವದತ್ತಪುತ್ರಾಃ ಇತಿ ಅಭಿಧಾಯ ತೇಷು ಕೇಷಾಂಚಿತ್ ಉತ್ಪತ್ತಿ ಪ್ರತಿಪಾದೇನಾಪಿ ಸರ್ವೇಷಾಮಪಿ ಉತ್ಪತ್ತಿ ಪ್ರತಿಪಾದ್ಯ ಭವತಿ ತದ್ವತ್ ಲೌಕಿಕವಾದ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಒಬ್ಬರ ಜೊತೆ ಒಂದು 4-5 ಜನ ಮಕ್ಕಳು ಕರ್ಕೊಂಡ್ಬರ್ತಾರೆ, ಎಲ್ಲ ದೇವದತ್ತನ ಮಕ್ಕಳನ್ನ. ಭಾಷಿಕಾರ ಕೊಡೋ ಉದಾಹರಣೆ ಶ್ರೀಭಾಷ್ಯದಲ್ಲಿ ಇದು ಯಾಕೆ ಅಂದರೆ ಆಕಾಶದ ಉತ್ಪತ್ತಿ ಆಗುತ್ತೆ, ಯಾವ ಪದಾರ್ಥಗಳು ಉತ್ಪತ್ತಿ ಆಗುತ್ತೆ, ಬ್ರಹ್ಮನನ್ನು ಬಿಟ್ಟು ಎಲ್ಲ ಪದಾರ್ಥಗಳು ಉತ್ಪತ್ತಿ ಆಗಬೇಕು. ಬ್ರಹ್ಮ ಒಂದೇ ಏಕಮೇವ ಅದ್ವಿತೀಯವಾಗಿರುತ್ತೆ ಪ್ರಳಯದಲ್ಲಿ. ಆದ್ದರಿಂದ ಎಲ್ಲಕ್ಕೂ ಒಂದು ರೀತಿಯಲ್ಲಿ ಅವಸ್ಥಾಂತರ ಪತ್ತಿಯನ್ನು ಹೇಳಲೇಬೇಕು. ಅದಕ್ಕೆ ಎಲ್ಲ ಒಂದೊಂದಕ್ಕೂ ಕೂಡ ಪರಿಹಾರ ಮಾಡ್ತಾ ಇರಬೇಕಾಗಿಲ್ಲ. ಒಂದು ಸೂತ್ರ ಹೇಳ್ತಾರೆ ಇಲ್ಲಿ, ಯಾವ ಯಾವ ವಿಭಾಗ ಲೋಕದಲ್ಲಿ ಯಾವ್ಯಾವುದು ಉಂಟಾಗಿದೆಯೋ ಎಲ್ಲವೂ ಉತ್ಪನ್ನವಾಗುತ್ತೆ ಅಂತ ಹೇಳಬೇಕು. ಕೆಲವು ಹೇಳದೆ ಹೋದರೆ ಅದನ್ನು ಉತ್ಪತ್ತಿ ಆಗುತ್ತೆ ಅಂತ ತಿಳ್ಕೊಳ್ಳಿ ನೀವೇ ಅಂತ ಹೇಳಿದ್ರು. ದೇವದತ್ತನಿಗೂ 4-5 ಜನ ಮಕ್ಕಳಿರ್ತಾರೆ, ಅವರೆಲ್ಲ ಬಂದರು ಜೊತೆಯಲ್ಲಿ. ಇವರೆಲ್ಲ ದೇವದತ್ತನ ಮಕ್ಕಳೇ ಅಂತ ಹೇಳಿಬಿಟ್ಟು ಒಬ್ಬರನ್ನ ಇವನು ಯಾವುದೋ ಒಂದು ಇಸ್ವಿಯಲ್ಲಿ ಹುಟ್ಟಿದ, ಇವನು ಇನ್ನೊಂದು ಇಸ್ವಿಯಲ್ಲಿ ಹುಟ್ಟಿದ, ಇನ್ನು ಮಿಕ್ಕಿದ ವಿಷಯ ಹೇಳಲಿಲ್ಲ. ಮಿಕ್ಕಿದವ್ರಿಗೆ ಇಬ್ಬರ ವಿಷಯ ಮಾತ್ರ ಹೇಳಿದ್ರು. ಇವರು ಇಷ್ಟನೇ ವರ್ಷದಲ್ಲಿ ಹುಟ್ಟಿದ, ಇವನು ಇಷ್ಟನೇ ವರ್ಷದಲ್ಲಿ ಹುಟ್ಟಿದ ಅಂತ ಹೇಳಿಬಿಟ್ರೆ ಮಿಕ್ಕಿದವರು ಹುಟ್ಟಿದ್ರು ಅಂತ ತಿಳಿಯುತ್ತಲ್ಲ. ಎಲ್ಲರೂ ದೇವದತ್ತನ ಮಕ್ಕಳು ತಾನೆ, ಎಲ್ಲರಿಗೂ ಸಪ್ರೇಟಾಗಿ ಹೇಳಬೇಕಾಗಿಲ್ಲ. ಈಗ ಇವನು ಹುಟ್ಟಿದ ಅಂತ ಹೇಳಿಬಿಟ್ಟು ಒಬ್ರಿಗೋ ಇಬ್ರಿಗೋ ಹೇಳಿದ್ರೆ ಆ ಒಂದು ಯಾವುದೋ ಒಂದು ವಿಶೇಷವನ್ನೇ ಹೇಳ್ತಾರೆ ಅವ್ರ ಬಗ್ಗೆ ಅಷ್ಟೇ ಹೊರತು ಏತೆ ಸರ್ವೇ ದೇವದತ್ತ ಪುತ್ರಾಃ ಇತಿ ಅಭಿಧಾಯ ತೇಷು ಕೇಷಾಂಚಿತ್ ಉತ್ಪತ್ತಿ ಪ್ರತಿಪಾದನೇನಾಪಿ ಸರ್ವೇಷಾಮಪಿ ಉತ್ಪತ್ತಿ ಪ್ರತಿಪಾದಿತ ಭವತಿ. ಎಲ್ಲರೂ ಮಕ್ಕಳು ಕಾರ್ಯ ಗೊತ್ತಾಗುತ್ತಲ್ಲ, ಎಲ್ಲರೂ ಮಕ್ಕಳು ಹುಟ್ಟಿರೋರೆ ಅಂತ ಒಬ್ರಿಗೋ ಇಬ್ರಿಗೋ ಹೇಳಿದ್ರೆ ಮಿಕ್ಕಿದವ್ರು ಏನು ಹೇಳದೆ ಹೋದರೆ ಅವ್ರ ಉತ್ಪತ್ತಿ ಆಗಲಿಲ್ಲ ಅಂತ ಅರ್ಥವೇ. ಆದ್ದರಿಂದ ಲೋಕದಲ್ಲಿ ಯಾವ ನಾಮರೂಪ ವಿಭಾಗವಿದೆಯೋ ಎಲ್ಲವೂ ಪರಮಾತ್ಮನ ಕಾರ್ಯವೇ ಅನ್ನೋದು ಬಹಳ ಸ್ಪಷ್ಟವಾಗಿ. ಯಾವತ್ ವಿಕಾರಂ, ಎಷ್ಟು ಎಲ್ಲಿಯವರೆಗೂ ವಿಕಾರಗಳು ಲೋಕದಲ್ಲಿ ಇದೆಯೋ ಎಲ್ಲವೂ ಅವನಿಂದಲೇ ಉತ್ಪತ್ತಿಯಾಗಿರೋದು. ವಿಭಾಗ ಉತ್ಪತ್ತಿ ಅವೆಲ್ಲಕ್ಕೂ ಉತ್ಪತ್ತಿಯಾಗಿದೆ ಅಂತ ತಿಳ್ಕೊಳ್ಬೇಕು. ನಾಮರೂಪ ವಿಭಕ್ತವಾಗಿದೆ ಅನ್ನೋದು ತಿಳ್ಕೊಳ್ಬೇಕು. ಲೋಕದ ಒಂದು ಉದಾಹರಣೆ ಅಂತೆ ಬಾದರಾಯಣರು ಕೊಟ್ಟರು ಉದಾಹರಣೆ ಲೋಕವತಿ ಅನ್ನೋದಕ್ಕೆ ಭಾಷಿಕಾರರು ಈ ಉದಾಹರಣೆಯನ್ನು ಕೊಡ್ತಾರೆ. ಲೋಕದಲ್ಲಿ ಹೀಗೆ ನೋಡಬಹುದು ಅಂದರು. ಅದು ಬಾದರಾಯಣರು ಅದು ಯಾವ ಉದಾಹರಣೆ ಎಲ್ಲ ಹೇಳಲಿಲ್ಲ, ಭಾಷಿಕಾರರು ಕೊಡುವಂತಹ ಉದಾಹರಣೆ. ಆದ್ದರಿಂದ ವಾಯುಶ್ಚ ಅಂತರಿಕ್ಷಮೇತದ ಅಮೃತಂ ಅಂತ ಒಂದು ವಾಕ್ಯ, ಅದಕ್ಕೆ ಉತ್ತರ ಕೊಡ್ಬೇಕು ನಾವು. ಅಮೃತಂ ಅಂತ ಹೇಳ್ಬಿಟ್ಟಿದೆಯಲ್ಲ ಎರಡು, ಅದಕ್ಕೆ ಹೇಗೆ ನೀವು ಹೇಳ್ತೀರಾ ಅಂದರೆ ದೇವಾನಾಂ ಚಿರಕಾಲ ಸ್ಥಾಯಿತ್ವ ಅಭಿಪ್ರಾಯ. ದೇವತೆಗಳು ಅಮರರು ಅಂತ ಹೇಳಲ್ವೇ, ಹಾಗೆ ಇದಕ್ಕೆ ಆ ರೀತಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ದೇವತೆಗಳು ಅಮರರು ಅಂದರೆ ನಿತ್ಯರು ಅಂತ ಅರ್ಥವಲ್ಲ, ಬಹಳ ಕಾಲ ಇರ್ತಾರೆ ಅಂತ ಅರ್ಥ. ಹಾಗೆ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಮೇಲೆ ಇಲ್ಲಿ ಏತೇನ ಮಾತರಿಶ್ವ ವ್ಯಾಖ್ಯಾತಃ, ಇದೆಲ್ಲ ಈ ಪ್ರಕರಣಕ್ಕೆ ಸಂಬಂಧಿಸಿದ್ದೆ. ಆಕಾಶದ ವಿಷಯ ಹೇಳಿ ಆಕಾಶದ ವಿಷಯದಲ್ಲಿ ವಿಸ್ತಾರವಾಗಿ ಪ್ರತಿಪಾದನೆ ಮಾಡಿ ಎಲ್ಲ ಕಾರ್ಯಗಳೇ ಅಂತ ಪ್ರತಿಜ್ಞಾ ಹಾನಿ ಏಕವಿಜ್ಞಾನ ಪ್ರತಿಜ್ಞಾ ಶಬ್ದಗಳು ಎಲ್ಲವೂ ಪರಮಾತ್ಮನ ಆತ್ಮನಾಗಿ ಹೊಂದಿದೆ. ಯಾವೊಬ್ಬನೇ ಇದ್ದಿದ್ದು ಪ್ರಳಯದಲ್ಲಿ.
ಆದ್ದರಿಂದ ಯಾವ ಯಾವ ವಿಕಾರಗಳು ಲೋಕದಲ್ಲಿ ಕಂಡು ಬರುತ್ತೋ ನಾಮರೂಪ ವಿಭಾಗವಿರೋದಿಲ್ಲ, ಎಲ್ಲವೂ ಉತ್ಪತ್ತಿಯಾಗಿದೆ. ಈ ಮೂರು ಸೂತ್ರಗಳಲ್ಲಿ ಸ್ಪಷ್ಟವಾಗಿ ಕಾರ್ಯವೆಲ್ಲ ಪರಮಾತ್ಮನಿಂದ ಉತ್ಪತ್ತವಾಗುವುದು, ಲೋಕದಲ್ಲಿರೋದಿಲ್ಲ ಅಂತ ತಿಳಿಸಿದ್ರು. ಆದ್ದರಿಂದ ಇದು ವಾಯುಶ್ಚ ಅಂತರಿಕ್ಷ, ವಾಯು ಅಂತರಿಕ್ಷ ಎರಡೂ ಅಮೃತ ಅಂತ ಹೇಳಿದ್ರಿಂದ ವಾಯು ವಿಷಯವನ್ನು ಹೇಳಬೇಕಲ್ಲ. ಅದಕ್ಕೆ ಸೂತ್ರಕಾರರು ಒಂದು ಸೂತ್ರದಲ್ಲಿ ಮುಗಿಸ್ಬಿಡ್ತಾರೆ. ಏತೇನ ಮಾತರಿಶ್ವ ವ್ಯಾಖ್ಯಾತಃ. ಮಾತರಿಶ್ವ ಅಂದರೆ ವಾಯು ಹೇಳ್ದಂಗೆ ಆಯಿತು. ಇದರಿಂದಲೇ ಇಷ್ಟು ಆಕಾಶದ ವಿಷಯ ಸ್ಥಾಪನೆ ಮಾಡಿದ್ದೀನಲ್ಲ, ಇದನ್ನ ಇಟ್ಕೊಂಡು ವಾಯುವು ಕೂಡ ಉತ್ಪತ್ತಿಯಾಗುತ್ತೆ ಅಂತ ತಿಳ್ಕೊಳ್ಳಿ ಹೇಳಿ, ಆಕಾಶ ಉತ್ಪತ್ತಿ ಪ್ರತಿಪಾದನೇನ ಏವ ವಾಯೋರಪಿ ಉತ್ಪತ್ತಿ ಪ್ರತಿಪಾದಿತ ಏವ ಇತಿ ಅರ್ಥ ಅಂತ ಹೇಳಿ. ಆದ್ದರಿಂದ ಇದೆಲ್ಲ ಮತ್ತೆ ಯಾವುದಕ್ಕೂ ಉತ್ಪತ್ತಿ ಇಲ್ಲ ಲೋಕದಲ್ಲಿ ಅಂತ ಹೇಳಿದ್ರೆ, ಯಾವುದಕ್ಕೂ ಉತ್ಪತ್ತಿ ಇಲ್ಲ ಅಂತ ಹೇಳಿದ್ರೆ ಪರಮಾತ್ಮ ಒಬ್ಬನಿಗೆ ಉತ್ಪತ್ತಿ ಇಲ್ಲ ಅಂತ ಹೇಳ್ತಾರೆ. ಅಸಂಭವಸ್ತು ಸತಃ ಅನುಪಪತ್ತೇ ಹೇತು ಶಬ್ದೋ ಅವಧಾರಣಾರ್ಥ. ಇಲ್ಲಿಯೂ ಕೂಡ ತು ಶಬ್ದ ಏವ ಅಂತ ಅರ್ಥ. ಅಸಂಭವ ಏವ ತು ಶಬ್ದಕ್ಕೂ ಇಲ್ಲೆಲ್ಲ ಸಿದ್ಧಾಂತ ಹೇಳ್ತಿರೋ ವಾಕ್ಯಗಳೇ, ಸೂತ್ರಗಳು. ಅಸಂಭವ ಅನುತ್ಪತ್ತಿ ಸತಃ ಬ್ರಹ್ಮಣ ಏವ. ಬ್ರಹ್ಮ ಒಂದಕ್ಕೆ ಇಲ್ಲ ಅಷ್ಟೇ, ಮಿಕ್ಕಿದೆಲ್ಲವೂ ಕಾರ್ಯವೇ. ಇದನ್ನು ಹೇಳ್ತಾರೆ, ಸ್ಪಷ್ಟಪಡಿಸ್ತಾರೆ. ಎಲ್ಲವೂ ಕಾರ್ಯವೇ. ಲೋಕದಲ್ಲಿ ಬ್ರಹ್ಮನೂ ಇದಾನಲ್ಲ ಲೋಕದಲ್ಲಿ, ಅವನಿಗೆ ಹೇಗೆ ಹೇಳ್ತೀರಾ ಅಂತ ಪ್ರಶ್ನೆ ಬರಬಹುದು. ಯಾಕೆಂದ್ರೆ ಪ್ರಪಂಚದಲ್ಲಿ ಎಲ್ಲಕ್ಕೂ ಆತ್ಮನಾಗಿ ಬ್ರಹ್ಮ ಇದ್ದಾನೆ ಅಂತ ಹೇಳಿದ್ರೆ ಅವನಿಗೂ ಜೀವಾತ್ಮನ ಥರ ಒಂದು ರೀತಿಯಲ್ಲಿ ಜನನ ಮರಣಗಳು ಇದೆಯೇ? ಅಜಾಯಮಾನೋ ಬಹುಧ ವಿಜಾಯತೆ ಮೊದಲಾದ ಶ್ರುತಿಗಳೆಲ್ಲ ಹೇಳುತ್ತಲ್ಲ, ಅವನಿಗೂ ಯಾವುದಾದ್ರೂ ಒಂದು ರೀತಿಯಲ್ಲಿ ಜನನ ಮರಣ ಉಂಟೆ ಜೀವಾತ್ಮನ ಥರ ಅಂತ ಹೇಳಿದ್ರೆ ಅವನಿಗೆ ಯಾವ ರೀತಿಯೂ ಇಲ್ಲ ಅಂತ ತಿಳಿಸ್ತಾರೆ. ಅಸಂಭವಸ್ತು ಸತಃ ಅನುಪಪತ್ತೇ. ಯಾವ ಒಂದು ಸಂಶಯವೂ ಇಲ್ಲದೆ ಇರೋ ಹಾಗೆ ಸ್ಥಾಪನೆ ಮಾಡ್ತಾರೆ ಬಾದರಾಯಣರು. ಸಂಶಯವೇ ಬರಬಾರ್ದು, ಅಲ್ಲಿ ಯಾವ ಪ್ರಶ್ನೆಗೂ ಜಾಗ ಇರಬಾರ್ದು. ಹಾಗೆ ಅಸಂಭವ ಅನುತ್ಪತ್ತಿ ಸತಃ ಬ್ರಹ್ಮಣ ಏವ. ಸಚ್ಶಬ್ದನಾಚನಾದ ಬ್ರಹ್ಮನಿಗೆ ಒಬ್ಬನಿಗೆ. ತದ್ವ್ಯತಿರಿಕ್ತಸ್ಯ ಅವನನ್ನು ಬಿಟ್ಟು ಮಿಕ್ಕ ಕೃತ್ಸ್ನಸ್ಯ ಎಲ್ಲಕ್ಕೂ ಕೂಡ. ಯಾವುದು ಕೃತ್ಸ್ನ ಅಂತ ಹೇಳಿದ್ರೆ ಅವ್ಯಕ್ತ ಮಹತ್ ಅಹಂಕಾರ ತನ್ಮಾತ್ರ ಇಂದ್ರಿಯ ವಿಯತ್ ಪವನಾದಿಕಸ್ಯ. ಇದೆಲ್ಲ ಮುಖ್ಯವಾಗಿ ವಿಚಾರ ಮಾಡೋ ವಿಷಯಗಳು. ಪ್ರಪಂಚಸ್ಯ ಇದೆಲ್ಲ ಇರುವ ಈ ಪ್ರಪಂಚವಿದೆಯಲ್ಲ, ಅದು ಏಕವಿಜ್ಞಾನೇ ಸರ್ವವಿಜ್ಞಾನಾದಿ ಅವಗತ ಕಾರ್ಯಭಾವಸ್ಯ ಅನುತ್ಪತ್ತಿ ನ ಉಪಪದ್ಯತೆ ಇತ್ಯರ್ಥಃ ಇತಿ ಸ್ಥಿತಂ ಪ್ರಕೃತಂ ಅನುಸರಾಮ. ಅಂದರೆ ಇಲ್ಲಿಗೆ ಈ ಈ ಒಂದು ಖಂಡದಲ್ಲಿ, ಛಾಂದೋಗ್ಯದ 2ನೇ ಖಂಡ ಇದು. ಈ ಖಂಡದಲ್ಲಿ ತೇಜಸ್ಸು ಅಪ್ಪು ಅನ್ನೋದ ಸೃಷ್ಟಿ ಹೇಳುವ ಖಂಡದಲ್ಲಿ ಬರುವ ವಿಷಯವಾಕ್ಯಗಳು ಯಾವ ಯಾವ ಬ್ರಹ್ಮಸೂತ್ರಗಳಲ್ಲಿ ವಿಚಾರ ಮಾಡಲ್ಪಟ್ಟಿದೆ, ಹೇಗೆ ಸ್ಥಾಪನೆ ಮಾಡಲ್ಪಟ್ಟಿದೆ. ಇಲ್ಲಿ ಆಕಾಶ ವಾಯು ಉತ್ಪತ್ತಿ ಹೇಳಿಲ್ಲ ಅನ್ನೋದು ಒಂದು ಮುಖ್ಯವಾದ ವಿಷಯ. ವಾಯು ಆಕಾಶವು ಅಮೃತ ಅಂತ ಹೇಳುವ ಒಂದು ವಾಕ್ಯವಿದೆ. ಮತ್ತು ತೈತಿರಿಯದಲ್ಲಿ ಉತ್ಪತ್ತಿ ಹೇಳಿದೆ. ಮತ್ತು ಅನ್ನ ಮತ್ತು ಪೃಥ್ವಿಯ ಶಬ್ದಗಳಲ್ಲಿ ವ್ಯತ್ಯಾಸ ಇದೆ. ಈ ಎಲ್ಲ ವಿಷಯಗಳನ್ನು ಈ ಸೂತ್ರಗಳಲ್ಲಿ, ಬ್ರಹ್ಮಸೂತ್ರದಲ್ಲಿ ಪರಿಹಾರ ಮಾಡಿ ಸಿದ್ಧಾಂತವನ್ನು ಸ್ಥಾಪನೆ ಮಾಡಿದ್ದಾರೆ ಬಾದರಾಯಣರು ಅನ್ನೋದನ್ನ ಈ ಖಂಡದ ಅಧ್ಯಯನ ಮಾಡುವಾಗ ಅದನ್ನು ಸಂಗ್ರಹವಾಗಿ ರಂಗರಾಮಾನುಜರು ನಮಗೆ ಸುಲಭವಾಗಲಿ ಅಂತ ನಮಗೆ ಒಂದು ಸ್ಪಷ್ಟವಾಗುತ್ತೆ ವಿಷಯಗಳು. ಬ್ರಹ್ಮಸೂತ್ರವು ಪರಮ ಪ್ರಮಾಣ ಎಲ್ಲಕ್ಕೂ. ಅದನ್ನು ಇಟ್ಟುಕೊಂಡು ನಾವು ಎಲ್ಲ ಸಂಶಯಗಳನ್ನು ಪರಿಹಾರ ಮಾಡಿಕೊಳ್ಬೋದು. ಆದ್ದರಿಂದಲೇ ಶ್ರೀ ಭಾಷ್ಯಕ್ಕೆ ಅಷ್ಟು ಮುಖ್ಯವಾದ ಸ್ಥಾನ ಭಾಷ್ಯಕಾರರು ಕೊಟ್ಟಿರೋದು. ಮುಂದೆ 3ನೆಯ ಖಂಡ, ತೃತೀಯ ಖಂಡ. ತೇಷಾಂ ಖಲು ಯೇಷಾಂ ಭೂತಾನಾಂ ತ್ರೀಣ್ಯೇವ ಬೀಜಾನಿ ಭವಂತಿ ಅಂಡಜಂ ಜೀವಜಂ ಉದ್ಭಿಜಮಿತಿ. ಮುಂದೆ ಮಿಕ್ಕ ಎಲ್ಲ ಸೃಷ್ಟಿಯು ಹೇಳಲ್ಪಡುತ್ತೆ. 3 ವಿಧವಾದ ಸೃಷ್ಟಿಯು ಹೇಳಲ್ಪಟ್ಟಿದೆ. ಈಗ ಇಲ್ಲಿ ಕೆಲವು ಅಂಡಜಗಳು, ಕೆಲವು ಜೀವಜ ಮತ್ತು ಉದ್ಭಿಜ ಅಂತ ಹೇಳಿಬಿಟ್ಟು 4ನೇದು ಒಂದಿದೆ. ಅದನ್ನು ಬ್ರಹ್ಮಸೂತ್ರದಲ್ಲಿ ಸ್ಪಷ್ಟಪಡಿಸ್ತಾರೆ. ಅದನ್ನು ಕೂಡ ಅದಕ್ಕೆ ವ್ಯಾಖ್ಯಾನ ಇದರಲ್ಲಿ ತೇಷಾಂ ಖಲು ಯೇಷಾಂ ಭೂತಾನಾಂ. ಸ್ವೇದಜ ಇಲ್ವಾ? ಉದ್ಬೀಜದಲ್ಲಿ ಸೇರ್ಕೊಳ್ಳುತ್ತೆ. ಅದು ಬ್ರಹ್ಮಸೂತ್ರದಲ್ಲಿ ಬರುತ್ತೆ ಮುಂದೆ. ಉದ್ಬೀಜದಲ್ಲಿ ಅದು ಸೇರ್ಕೊಳ್ಳುತ್ತೆ. ಸರ್ವಸ್ಯ ಏತಸ್ಯ ತೇಜೋಪನ್ನಾತ್ಮಕ ಬೀಜತ್ರಯ ಪ್ರಸೂತತ್ವಂ ದರ್ಶಯತಿ. ತೇಜಸ್ಸು ಅಪ್ಪು ಅನ್ನ ಅನ್ನುವಂತಹ 3
ಮೂರು ಪದಾರ್ಥಗಳಿಂದ ಎಲ್ಲ ಸೃಷ್ಟಿಯಾಗುತ್ತೆ ಇದನ್ನ ಇಲ್ಲಿ ತಿಳಿಸ್ತಾರೆ. ಮೂರು ಅಂದರೆ ಎಲ್ಲ ಕಡೆಯೂ ಐದು ಅನ್ನೋದು ಸ್ಪಷ್ಟ, ಅದನ್ನ ಮೊದಲಿಗೆ ನಿಶ್ಚಯ ಮಾಡುದು. ಉದ್ಭಿಜ್ಯಂ ಅದು ಉದ್ಭಿಜ್ಯಂ ಮೊದಲಾದ ತೇಷಾಂ. ಆಂಡಜಂ ಅಂದರೆ ಅಂಡಜಂ ಪಕ್ಷಿ ಸರ್ಪಾದಿ ಅಂತ ಹೇಳಿದ್ರು. ಪಕ್ಷಿ ಸರ್ಪ ಮೊದಲಾದವುಗಳೆಲ್ಲ ಅಂಡಜ ಅಂತ ಹೇಳಲ್ಪಡುತ್ತೆ. ಅಲ್ಲಿ ಅಣ್ ಪ್ರತ್ಯಯ ಅನ್ನೋದನ್ನು ತಿಳಿಸ್ತಾರೆ. ಜೀವಜಂ ಗರ್ಭವೇಷ್ಟನ ಲಕ್ಷಣ ಜರಾಯುಜಂ ಪುರುಷ ಪಶ್ವಾದಿ. ಗರ್ಭಚೀಲ ಜರಾಯುಜ, ಜರಾಯು ಗರ್ಭಚೀಲ ಅಂತ ಅರ್ಥ. ಗರ್ಭಚೀಲದಿಂದ ಹುಟ್ಟುವಂತಹದ್ದು ಅದು ಗರ್ಭವೇಷ್ಟನ ಲಕ್ಷಣ. ಗರ್ಭವನ್ನು ಸುತ್ತಿರುವಂತಹ ಒಂದು ಚೀಲ, ಅದರಲ್ಲಿ ಇದು ಹುಟ್ಟುವಂತಹದ್ದಕ್ಕೆ ಜೀವಜ ಅಂತ ಹೇಳಲ್ಪಟ್ಟಿದೆ. ಉದ್ಭಿಜ್ಯಂ ಅಂತ ಹೇಳಿದ್ರೆ ಉದ್ಭಿನತಿ ಇದು ಉದ್ಭಿನತ್, ಮೇಲೆ ಎದ್ದು ಬರುತ್ತೆ ಭೂಮಿಯಿಂದ. ಸ್ಥಾವರಂ ಅಂತ ಹೇಳಿದ್ರು, ಸ್ಥಾವರಗಳೆಲ್ಲ ಹಾಗೆ ಭೂಮಿಯಿಂದ ಎದ್ದು ಬರುತ್ತೆ ಮೇಲೆ ಅಂತ. ತತಃ ಜಾತಂ ಉದ್ಭಿಜ್ಯಂ ಉದ್ಭಿತ್ ಜಾಯತೆ ಇತಿ ವಾ ಉದ್ಭಿಜ್ಯಂ ಉದ್ಭಿತ್ ಜಾಯತೆ, ಮೇಲೆ ಎದ್ದು ಭೇದಿಸಿಕೊಂಡು ಹುಟ್ಟುತ್ತೆ ಅಂತ ಅರ್ಥ. ಇದರಿಂದ ಸ್ವೇದಜವನ್ನು ಇಲ್ಲಿ ಸೇರಿಸಬಹುದು ಈ ವ್ಯುತ್ಪತ್ತಿಯಿಂದ. ನಚ ಸ್ವೇದಜಾನಾಮತ್ರ ಸಂಕೀರ್ತನಾಭಾವಾತ್ ಕಥಂ ತ್ರೀಣ್ಯೇವ ಬೀಜಾನಾಮಿತಿ ಅವಧಾರಣಮಿತಿ ಶಂಕ್ಯಂ ಉದ್ಭಿಜ್ಯ ಶಬ್ದೇನ ಸ್ವೇದಜಸ್ಯಾಪಿ ಸಂಗ್ರಹ ಉಪಪತ್ತೇ. ಉದ್ಭಿತ್ ಅನ್ನೋದ್ರಿಂದಲೇ ಸ್ವೇದಜವು ಹಾಗೆಯೇ ಹುಟ್ಟುತ್ತೆ ಅಂತ ಅರ್ದು, ಅದರಲ್ಲಿಯೂ ಕೂಡ ಅದರ ಒಂದು ವ್ಯುತ್ಪತ್ತಿಯಿಂದ ಅದನ್ನು ತಿಳಿಸ್ಕೊಳ್ಬಹುದು. ಸೂತ್ರಿತಂಚ, ಅದು ಬ್ರಹ್ಮಸೂತ್ರದಲ್ಲೂ ತೃತೀಯ ಶಬ್ದಾವರೋಧ ಸಂಶೋಕಜಸ್ಯ. ಸಂಶೋಕಜ ಅಂದರೆ ಸ್ವೇದಜ ಅಂತ ಅರ್ಥ. ಶೋಕ ನಿಮಿತ್ತವಾಗಿ ಬರುವಂತಹದ್ದು. ತಾಪ ಆದಾಗ ನೀರು ಬರುತ್ತೆ ಅಂತ ಹೇಳಿದೆ, ಅದರಿಂದ ಬೆವರು ಬರುತ್ತೆ. ಸಂಶೋಕಜಸ್ಯ ಅದಕ್ಕೆ ಅದು ಸ್ವೇದ ಅಂತ ಅರ್ಥ, ಬೆವರು. ಅವರೋಧ ಅಂದರೆ ಸಂಗ್ರಹ ಅಂತ ಅರ್ಥ. ಅವರೋಧ ತೃತೀಯ ಶಬ್ದ ಅವರೋಧ. ಸಂಶೋಕಜಸ್ಯ ಸಂಶೋಚಗಸ್ಯ ಸ್ವೇದಜಸ್ಯ ಆಣಜಂ ಜೀವಜಂ ಉದ್ಭಿಜ್ಯ ಇತ್ಯತ್ರ ತೃತೀಯ ಶಬ್ದಾನ ಉದ್ಭಿಜ್ಯ ಶಬ್ದೇನ ಅವರೋಧ ಸಂಗ್ರಹ. ಮೂರನೇ ಇದರಲ್ಲಿ ಅದು ಕೂಡ ಸಂಗ್ರಹಿತವಾಗಿದೆ ಉದ್ಭಿಜ ಅನ್ನೋದ್ರಿಂದ ಹೇಳುದು. ಉದ್ಭಿತ್ ಅಂತ ಹೇಳಿದ್ರೆ ಸ್ವೇದ ಅಂತ ಅರ್ಥ. ಉದ್ಭಿತ್ ಅನ್ನೋದಕ್ಕೂ ಸ್ವೇದ ಅಂತ ಅರ್ಥ ಮಾಡ್ಬೋದು. ದೇಹದಿಂದ ಹೊರಗಡೆ ಬರುತ್ತೆ ಬೆವರು ಹಾಗೆ. ತಜ್ಜತ್ವಾತ್ ವ್ಯಾಸಾರಿಯುಕ್ತ ರೀತ್ಯ ಪೃಥಿವೀ ಊಷ್ಮಜತ್ವ ಯೋನಿಜತ್ವ ಅಯೋನಿಜತ್ವ ಪಾಪೋತ್ತರತ್ವ ಸಾಮ್ಯಾಚ್ಯ ದ್ರಷ್ಟವ್ಯಂ. ಸುದರ್ಶನ ಸೂರಿಗಳು ಇದಕ್ಕೆಲ್ಲ ಬೇರೆ ಬೇರೆ ಅರ್ಥ ಮಾಡ್ತಾರೆ. ಉದ್ಭಿತ್ ಅಂತ ಹೇಳೋ ಅರ್ಥದಿಂದಲೇ ಈ ಭೇದಿಸ್ಕೊಂಡು ಮೇಲೆ ಬರೋದು ಅಂತ ಅರ್ಥ. ಹಾಗೆ ಪೃಥಿವೀ ಊಷ್ಮಜತ್ವ ಅಯೋನಿಜತ್ವ, ಪೃಥಿವಿಯ ಒಂದು ಶಾಖದಿಂದ ಹುಟ್ಟುವಂತಹದ್ದು ಮೇಲೆ ಬರೋದು, ಅದು ಉದ್ಭಿತ್ ಶಬ್ದದಲ್ಲಿ ಸೇರ್ಕೊಳ್ಳುತ್ತೆ. ಅಯೋನಿಜತ್ವ ಪೃಥ್ವಿಯಿಂದ ಹುಟ್ಟೋದು, ಊಷ್ಮದಿಂದ ಹುಟ್ಟೋದು, ಎರಡು ಇಲ್ಲಿ. ಪೃಥಿವಿ ಊಷ್ಮ, ಪೃಥ್ವಿಯಿಂದ ಮತ್ತೆ ಶಾಖದಿಂದ ಮೇಲೆ ಬಂದು ಹುಟ್ಟುವಂತಹದ್ದು. ಅಯೋನಿಜತ್ವ ಅಂತ ಹೇಳಿದ್ರು. ಈಗ ದೃಷ್ಟದ್ಯುಮ್ನ ದ್ರೌಪದಿ ಎಲ್ಲ ಅಯೋನಿಜರು ಅಂತ ಹೇಳೋದಿಲ್ಲ. ಅವರು ಕೂಡ ಯಾಗದಲ್ಲಿ ಬೆಂಕಿಯಿಂದ ಮೇಲೆ ಎದ್ದು ಬಂದರು. ಅವರು ಯಾಗದಲ್ಲಿ ಹೋಮ ಮಾಡುವಾಗ ಅವರು ಅಯೋನಿಜರು. ಅವರುಗಳು ಪಾಪೋತ್ತರತ್ವ ಸಾಮ್ಯಾಚ್ಯ ಅವರು ಕೂಡ ಹೇಳ್ಬೋದು. ಅವರು ಎಲ್ಲವೂ ಸೇರಿ ಇವರೆಲ್ಲರೂ ಇದರಲ್ಲಿ ಸೇರಿಸ್ಕೊಳ್ಳಿ ಅಂತ ಹೇಳಿದ್ರು ಕೆಲವರು. ಇದೆಲ್ಲವೂ ಕೂಡ ಸಾಮ್ಯ, ಇದರ ಜೊತೆಯೇ ಸಮಾನವಾಗಿದೆ ಅಂತ ಹೇಳಿದ್ರು ಇವರೆಲ್ಲ. ಇದಂಚ ಸೂತ್ರಂ ಅನ್ಯತ್ರ ವ್ಯಾಖ್ಯಾತಂ, ಇದು ಬೇರೆ ಕಡೆ ಬರುತ್ತೆ ಅಂದರು. ಆಂಡಜಾತಿ ಶಬ್ದ ನಿರ್ದಿಷ್ಟಾನಾಂ ಯೇಷಾಂ ಭೂತಾನಾಂ ತೇಜೋಬನ್ನಾನಿ ತ್ರೀಣ್ಯೇವ ಬೀಜಾನಿ ಇತ್ಯರ್ಥ. ಇದಕ್ಕೆಲ್ಲ ಕೂಡ ತೇಜೋಬನ್ನಗಳೇ ಮೂಲ ಕಾರಣ. ಎಲ್ಲವೂ ಕೂಡ ಪಾಂಚಭೌತಿಕವಾದದ್ದು ಅಂತ ಅರ್ಥ. ಇಲ್ಲಿ ಪಾಂಚಭೌತಿಕವಾದ ಶರೀರಗಳು ಎಲ್ಲವೂ ಕೂಡ. ಇಲ್ಲಿ ಮೂರು ಹೇಳಿರೋದು, ಮೂರೇ ಕಾರಣ ಎಲ್ಲಕ್ಕೂ ಹುಟ್ಟೋದಕ್ಕೆ. ಅಂದರೆ ಎಲ್ಲ ವಿಧವಾದ ಶರೀರಗಳು ಈ ಪಂಚಭೂತಗಳಿಂದ ಉಂಟಾಗುವಂತಹದ್ದು. ಅದುವೇ ಇಲ್ಲಿ ಮೂಲಭೂತವಾದ ಸಂದೇಶ. ತದೇವಂ ಪರಸ್ಮಾತ್ ಬ್ರಹ್ಮಣ ಅನನ್ಯತ್ವಂ ಜಗತಃ ಅಭ್ಯುಗಂತವ್ಯಮಿತಿ ಸ್ಥಿತಂ ತದೇವ ಉಪಪಾದಯತಿ. ಬ್ರಹ್ಮವು ಜಗತ್ತು ಅನನ್ಯತ್ವ ಅನ್ನೋದು ಕಾರ್ಯಕಾರಣಯೋ ಅನನ್ಯತ್ವ. ಅದು ಈಗ ಮುಂದೆ ಈಗ ಮೂರನೇ ಖಂಡದಲ್ಲಿ ಬಂದಾಗ ಪ್ರಧಾನವಾಗಿ
ಈ ಮೂರು ಸೃಷ್ಟಿಯನ್ನು ತೇಜೋಬಂಧನದಿಂದ ಎಲ್ಲ ಸೃಷ್ಟಿಯಾಗುತ್ತೆ ಮುಂದೆ. ಅಂದರೆ ಈ ಪಾಂಚಭೌತಿಕ ಪಂಚಭೂತ ತತ್ವಗಳಿಂದ ಮುಂದೆ ಸೃಷ್ಟಿಯಾಗುತ್ತೆ. ಸೃಷ್ಟಿಯಾಗಬೇಕಾದ್ರೆ ಈ ತತ್ವಸ್ಥಿತಿಯಲ್ಲಿ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಪರಮಾತ್ಮ ಅದನ್ನು ಏನು ಮಾಡ್ತಾನೆ? ಪಂಚೀಕರಣ, ಇಲ್ಲಿ ತ್ರಿವೃತ್ಕರಣ ಅಂತ ಹೇಳಲ್ಪಡುತ್ತೆ. ಅದನ್ನ ಇಲ್ಲಿ ಮುಂದೆ ಬರುತ್ತೆ. ಸೇಯಂ ದೇವತಾ ಐಕ್ಷತ ಹಂತ ಅಹಂ ಇಮಾಸ್ತಿಸ್ರೋ ದೇವತಾ ಅನೇನ ಜೀವೇನ ಆತ್ಮನ ಅನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ ತಾಸಾಂ ತ್ರಿವೃತಂ ಏಕೈಕಾಂ ಕರವಾಣಿ. ತ್ರಿವೃತಂ ಏಕೈಕಾಂ ಕರವಾಣಿ ಇತಿ. ಇದು ಮುಖ್ಯವಾದ ವಾಕ್ಯ. ಇದಕ್ಕೆ ವಿಸ್ತಾರವಾದ ವಿಚಾರ ಮಾಡ್ತಾರೆ ಭಾಷ್ಯದಲ್ಲಿ. ಪ್ರಧಾನವಾದ ವಾಕ್ಯ ಇದು. ಇಲ್ಲಿ ಅನೇಕ ಅರ್ಥಗಳು ಬರುತ್ತೆ. ಸೇಯಂ ದೇವತಾ ಈಕ್ಷತ. ಈ ದೇವತಾ ಅನ್ನೋ ಶಬ್ದ ಎರಡು ಕಡೆ ಬರುತ್ತೆ ಇಲ್ಲಿ ಒಂದೇ ವಾಕ್ಯದಲ್ಲಿ. ದೇವತಾ ಈಕ್ಷತ ಅಂತ ಒಂದು ಈಕ್ಷಣ ಮಾಡೋದು ಸಂಕಲ್ಪ ಮಾಡಿದ್ದು ದೇವತೆನೇ. ತಿಸ್ರಹ ದೇವತಾ ಅಂತ ಹೇಳಿದೆ. ಇಮಾಹ ತಿಸ್ರಹ ದೇವತಃ ಅನ್ವೇನ ಜೀವೇನ ಆತ್ಮನ ಅನುಪ್ರವಿಶ್ಯ. ಮೊದಲು ಹೇಳಿದ ದೇವತಾ ಶಬ್ದ ಸಶಬ್ದವಾಚನಾದ ಪರಮಾತ್ಮನನ್ನು ತಿಳಿಸುತ್ತೆ. ಎರಡನೇ ಬರುವ ದೇವತಾ ಶಬ್ದ ತೇಜಸ್ಸು ಅಪ್ಪು ಅನ್ನೋ ಪಂಚತತ್ವಗಳನ್ನು ತಿಳಿಸುತ್ತೆ, ಪಂಚಭೂತ ತತ್ವಗಳು. ಇಲ್ಲಿ ಮೂರು ತತ್ವಗಳು ಹೇಳಿರೋದು. ಆದ್ದರಿಂದ ತಿಸ್ರಹ ದೇವತಾ. ಈ ಮೂರು ದೇವತೆಗಳನ್ನ ನಾನು ಈ ಜೀವ ಶರೀರಕನಾಗಿ ಅನುಪ್ರವೇಶ ಮಾಡಿ ನಾಮರೂಪ ವಿಭಾಗವನ್ನು ಮಾಡ್ತೇನೆ ಅನ್ನೋದು ಸಂಕಲ್ಪ. ಅನೇನ ಜೀವೇನ ಆತ್ಮನ ಅನುಪ್ರವಿಶ್ಯ. ಜೀವ ಶರೀರಕ್ಕೆ ನಮಯ ಅಂತ ಅರ್ಥ. ಅನುಪ್ರವಿಶ್ಯ ನಾಮರೂಪ ವಿಭಾಗವನ್ನೆಲ್ಲ ಮಾಡ್ತೀನಿ ಅನ್ನೋದು ಸಂಕಲ್ಪ ಪರಮಾತ್ಮನಿಗೆ. ಇಲ್ಲಿ ಹಂತ ಅನ್ನೋ ಶಬ್ದಕ್ಕೂ ಅನೇಕ ಅರ್ಥಗಳಿದೆ. ಹಂತ ಅನ್ನೋದು ಕೂಡ ಈ ನಾವು ಒಬ್ಬರ ವಿಷಯದಲ್ಲಿ ನಮಗೆ ಬಹಳ ಕರುಣೆ ಬಂದರೆ ಹಂತ, ಅಯ್ಯೋ ಅನ್ನೋ ಅರ್ಥದಲ್ಲಿ ಬರುತ್ತೆ ಅಂತ ಗೂಢಾರ್ಥ ಸಂಗ್ರಹದಲ್ಲಿ ಅಭಿನವ ರಂಗನಾಥರು ವ್ಯಾಖ್ಯಾನ ಮಾಡ್ತಾರೆ ಇದಕ್ಕೆ. ಈ ವಾಕ್ಯಕ್ಕೆ ಮಾಡುವಾಗ ಗೂಢಾರ್ಥ ಸಂಗ್ರಹದಲ್ಲಿ ಸೃಷ್ಟಿ ಹೇಗೆ ಕರುಣೆಯ ಕಾರ್ಯ ಪರಮಾತ್ಮನದು ಅಂತ ಹೇಳಿದಾಗ, ಪ್ರಳಯದಲ್ಲಿರುವ ಜೀವ ಎಲ್ಲ ಅಚಿದ ಅವಿಶಿಷ್ಟಾನ್ ಪ್ರಳಯ ನೋಡಿ ಜಾತ ನಿರ್ವೇದ ಬಂತಂತೆ ಅವನಿಗೆ. ಯಾರಿಗೆ? ದಯಾದೇವಿಗೆ ನಿರ್ವೇದ ದುಃಖ ಬಂತಂತೆ ಬಹಳ. ಆಗ ಅವಳು ಎಲ್ಲವನ್ನು ಸೃಷ್ಟಿ ಮಾಡಿದ್ಲು. ಕರ್ಣ ಕಳೆ ಬರೆಯುವ ಗಂಬಿತರಸಿ ಅಂತ ಹೇಳಿರುವಾಗ ಅದು ಈ ಶ್ರುತಿಯಲ್ಲಿ ಎಲ್ಲ ಹೇಳಿದೆ. ಅವನು ಕರುಣಾ ಕಾರ್ಯ, ಇವನು ದಯಾ ಕಾರ್ಯ ಸೃಷ್ಟಿ ಅಂದರೆ ಈ ಶಬ್ದದಲ್ಲಿ ಹೇಳಿದೆ ನೋಡಿ ಅಂತ ತೋರಿಸ್ತಾರೆ ಅವರು. ಹಂತ ಅನ್ನೋ ಶಬ್ದದಲ್ಲಿ ಪರಮಾತ್ಮನ ನೋಡಿ ಸಚ್ಛಬ್ದ ವಾಚ್ಯನಾದ ಪರಮಾತ್ಮ ಬಹಳ ದುಃಖವಾಯಿತಂತೆ. ಅಯ್ಯೋ, ಈ ರೀತಿ ಬಜಾರಲ್ಲ, ಇವರನ್ನು ನಾನು ಸೃಷ್ಟಿ ಮಾಡ್ತೇನೆ ಈಗ. ಅನೇನ ಜೀವೇನ ತಿಸ್ರಹ ದೇವತಾ ಜೀವೇನ ಅನುಪ್ರವಿಶ್ಯ ಆತ್ಮನ ಅನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ. ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ ಪರಮಾತ್ಮನು ಸಂಕಲ್ಪ ಮಾಡೋದು. ಸೇಯಂ ದೇವತಾ ಅಂತ ಹೇಳುವಾಗ ಸಚ್ಛಬ್ದ ವಾಚ್ಯ. ತಿಸ್ರಹ ದೇವತಾ ಅನ್ನೋದು ತೇಜಸ್ಸು ಅಪ್ಪು ಅನ್ನ ಅನ್ನುವ ಮೂರು ತತ್ವಗಳು ಇಲ್ಲಿ ಹೇಳಲ್ಪಟ್ಟದ್ದು. ಇದನ್ನ ಮುಂದೆ ವಿವರಿಸ್ತಾರೆ. ಇದಕ್ಕೆ ಬಹಳ ವಿಸ್ತಾರವಾದ ಕೆಲವು ವಿಚಾರಗಳು ಮಾಡ್ತಾರೆ ಇದರಲ್ಲಿ. ಅನುಪ್ರವೇಶ ಅಂದರೆ ಹೇಗೆ, ಇದರಲ್ಲಿ ಯಾರು ಕರ್ತೃತ್ವ, ಯಾವುದರಲ್ಲಿ ಪರಮಾತ್ಮನ ಕರ್ತೃತ್ವ, ಜೀವನ ಭಾಗ ಏನು, ಇದರಲ್ಲಿ ಜೀವಾತ್ಮನಿಗೆ ಏನಾದರೂ ಕರ್ತೃತ್ವವಿದೆಯೇ, ಪರಮಾತ್ಮನಿಗೆ ಕರ್ತೃತ್ವವಿದೆಯೇ, ಈ ವಾಕ್ಯದಲ್ಲಿ ಇದು ಹೇಗೆ ತಿಳಿಯುತ್ತೆ? ಇದನ್ನೆಲ್ಲ ವೇದಾರ್ಥ ಸಂಗ್ರಹದಲ್ಲಿ ಆಗಲೇ ನಾವು ಇದನ್ನು ನೋಡಿದ್ವಿ ಒಂದು ಸತಿ. ಆ ವಿಷಯ ಇಲ್ಲಿ ಇನ್ನೂ ವಿಸ್ತಾರವಾಗಿ ಬರುತ್ತೆ. ಅದನ್ನು ಮುಂದುವರಿಸೋಣ ಅಂತ ಹೇಳಿ ಇಲ್ಲಿಗೆ ನನಗೆ ನಮಸ್ಕಾರ ತಿಳಿಸಿ ನಿಲ್ಲಿಸ್ಕೊಳ್ತೇನೆ. ಓಂ ಆಪ್ಯಾಯಂತು ಮಮಾಂಗಾನಿ ವಾ ಪ್ರಾಣಶ್ಚಕ್ಷುಶ್ರೋತ್ರಮಥೋ ಇಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಂ ಬ್ರಹ್ಮ ನಿರಾಕುರ್ಯಾಂ ಮಾ ಬ್ರಹ್ಮ ನಿರಾಕರೋತ್. ಅನಿರಾಕರಣಮಸ್ತು ಅನಿರಾಕರಣಂ ಮೇಯಸ್ತು ತದಾತ್ಮನಿರ್ತೆ ಧರ್ಮಾಃ ते मयि सन्तु शान्ति 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 करोमि।